ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ತಿಳಿದುಕೊಳ್ಳಲಿಕ್ಕೆ ಹೊರಟಿರುವ ವಿಷಯಗಳು ಯಾವ್ದ್ಯಾವುದು ಅಂತಂದ್ರೆ, ಮೊದಲನೆಯದು ಶೇಖ್ ಹಸೀನಾ ಎಕ್ಸ್ಟ್ರಾಡಿಷನ್ ಡಿಮ್ಯಾಂಡ್. ಭಾರತದಲ್ಲಿ ಬಾಂಗ್ಲಾದೇಶದ ಪ್ರಧಾನಿಯಾಗಿದ್ದ ಶೇಖ್ ಹಸೀನಾ ಅವರು ಹಲವಾರು ತಿಂಗಳುಗಳಿಂದ ನಮ್ಮ ದೇಶದಲ್ಲಿ ಉಳಿದುಕೊಂಡಿದ್ದಾರೆ. ಅವರನ್ನ ವಾಪಸ್ ಬಾಂಗ್ಲಾದೇಶಕ್ಕೆ ಕಳಿಸಿ ಅಂತ ಅಲ್ಲಿನ ಸರ್ಕಾರ ಕೇಳ್ತಾ ಇದೆ. ಹಾಗಾಗಿ ಇದರ ಕುರಿತಾಗಿ ಮೊದಲನೇ ಆರ್ಟಿಕಲ್ ನಲ್ಲಿ ನಾವು ತಿಳ್ಕೊಳ್ಳಿಕ್ಕಿದ್ದೇವೆ. ಇದು GS2 ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತ ವಿಷಯ. ನಂತರ UPI ಡಿಯೋಪೋಲಿ, ಮೋನೋಪೋಲಿ ಅನ್ನೋದನ್ನ ನೀವು ಕೇಳಿರ್ತೀರಾ. ಅದೇ ರೀತಿ ಡಿಯೋಪೋಲಿ ಇದು ಏನು ಅಂತ ಈ ಒಂದು ಆರ್ಟಿಕಲ್ ನಲ್ಲಿ ನಾವು ತಿಳ್ಕೊಳ್ಳೋಣ. ಇದು GS3 ಎಕಾನಮಿ ಡಿಜಿಟಲ್ ಪೇಮೆಂಟ್ಸ್ ಗಳಿಗೆ ಸಂಬಂಧಪಟ್ಟಂತ ವಿಷಯ. ನಂತರ ಪ್ರೈವೇಟ್ ಮೆಂಬರ್ಸ್ ಬಿಲ್, ಇದರ ಬಗ್ಗೆ ತಿಳ್ಕೊಳ್ಳಿಕ್ಕಿದ್ದೇವೆ. GS2 ಪೊಲಿಟಿಗೆ ಸಂಬಂಧಪಟ್ಟಂತ ವಿಷಯ. ಅದಾದ ನಂತರ ವಾಯ್ನಾಡ್ ಲ್ಯಾಂಡ್ ಸ್ಲೈಡ್ ಇನ್ ಕೇರಳ, GS3 ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಈ ಒಂದು ವಿಷಯವನ್ನು ನೋಡ್ಲಿಕ್ಕಿದ್ದೇವೆ. ನಂತರ ಪ್ರಿಲಿಮ್ಸ್ಗೆ ಸಂಬಂಧಪಟ್ಟ ಹಾಗೆ ಫಿಶಿಂಗ್ ಕ್ಯಾಟ್ ಮತ್ತೆ ಉರುಸ್ ಫೆಸ್ಟಿವಲ್ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳಿಕ್ಕಿದ್ದೇವೆ. ಒಂದೊಂದಾಗಿ ಎಲ್ಲ ವಿಷಯಗಳನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಶೇಖ್ ಹಸೀನಾ ಎಕ್ಸ್ಟ್ರಾಡಿಷನ್ ಡಿಮ್ಯಾಂಡ್. ಏನು ಬ್ಯಾಕ್ಗ್ರೌಂಡ್, ಏನಾಗಿತ್ತು ಅಂತಂದ್ರೆ, ಆನ್ August 5th Bangladesh's Prime Minister Sheikh Hasina fled the country following large scale protest. ಬಾಂಗ್ಲಾದೇಶದಲ್ಲಿ ದೊಡ್ಡ ಮಟ್ಟದ ಗಲಭೆ ಆಗ್ತಾ ಇತ್ತು. ಆ ಗಲಭೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಅಲ್ಲಿನ ಪ್ರಧಾನಿ ಶೇಖ್ ಹಸೀನಾ ಅವರು ನಮ್ಮ ದೇಶಕ್ಕೆ ಬರ್ತಾರೆ. ಶಿ ಕೇಮ್ ಟು ಇಂಡಿಯಾ ಅಂಡ್ ಹ್ಯಾಸ್ ಬೀನ್ ಲಿವಿಂಗ್ ಹಿಯರ್ ಆಸ್ ಅ ಗೆಸ್ಟ್ ಸಿನ್ಸ್ ದೆನ್. August 5ರಿಂದ ನಮ್ಮ ದೇಶದಲ್ಲೇ ಅವರು ವಾಸ್ತವ್ಯವನ್ನು ಹೂಡಿದ್ದಾರೆ. Bangladesh formed an interim government and plans to hold elections by the end of 2025 or early 2026. ಈಗ ಅಲ್ಲಿರುವ ಬಾಂಗ್ಲಾದೇಶದ ಸರ್ಕಾರ ಒಂದು ಪ್ಲಾನ್ ಮಾಡ್ಕೊಂಡಿದೆ. ಮುಂದಿನ ವರ್ಷ 2025ರ ಹೊತ್ತಿಗೆ ಅಥವಾ 2026ರ ಮೊದಲಿಗೆ ಅಲ್ಲಿ ಎಲೆಕ್ಷನ್ ನಡೆಸಬೇಕು ಅನ್ನೋದು ಅಲ್ಲಿರುವ ಈಗಿನ ಒಂದು ಸರ್ಕಾರದ ಉದ್ದೇಶ. ಹೀಗಾಗಿ ಏನ್ ಮಾಡ್ತಾ ಇದೆ, ಆ ದೇಶ ಶೇಖ್ ಹಸೀನಾ ಅವರನ್ನ ವಾಪಸ್ ಕರ್ಸ್ಕೋಬೇಕು ಅನ್ನೋದನ್ನ ಪ್ಲಾನ್ ಮಾಡಿದೆ. ರಿಲೇಷನ್ಸ್ ಬಿಟ್ವೀನ್ ಇಂಡಿಯಾ ಅಂಡ್ ಬಾಂಗ್ಲಾದೇಶ್ ಹ್ಯಾವ್ ಡಿಟೀರಿಯೋಟೆಡ್ ಸಿನ್ಸ್ ಶೇಖ್ ಹಸೀನಾಸ್ ಡಿಪಾರ್ಚರ್. ಯಾವಾಗ ಶೇಖ್ ಹಸೀನಾ ಅವರು ಭಾರತಕ್ಕೆ ಬಂದ್ರೋ ಆವತ್ತಿನಿಂದ ಬಾಂಗ್ಲಾದೇಶ ಮತ್ತು ಭಾರತದ ನಡುವಿನ ಸಂಬಂಧ ಹಳಸ್ತಾ ಇದೆ. ಎಕ್ಸ್ಟ್ರಾಡಿಷನ್ ರಿಕ್ವೆಸ್ಟ್. ಇನ್ ಡಿಸೆಂಬರ್ ದ ಬಾಂಗ್ಲಾದೇಶ್ ಗವರ್ಮೆಂಟ್ ಅಫಿಷಿಯಲಿ ರಿಕ್ವೆಸ್ಟೆಡ್ ಇಂಡಿಯಾಸ್ ಹೆಲ್ಪ್ ಇನ್ ಎಕ್ಸ್ಟ್ರಾಡೇಟಿಂಗ್ ಶೇಖ್ ಹಸೀನಾ ಟು ಫೇಸ್ ಚಾರ್ಜಸ್ ಇನ್ ಬಾಂಗ್ಲಾದೇಶ್. ಅಲ್ಲಿನ ಸರ್ಕಾರ ಏನು ಹೇಳ್ತಾ ಇದೆ, ಈ ಶೇಖ್ ಹಸೀನಾ ಅವರು ಹಲವಾರು ತಪ್ಪುಗಳನ್ನು ಎಸಗಿದ್ದಾರೆ, ಹಾಗಾಗಿ ನೀವು ಅವರನ್ನ ಮತ್ತೆ ನಮ್ಮ ದೇಶಕ್ಕೆ ಕಳಿಸ್ಬೇಕು. ಹಾಗಾದಾಗ ನಾವು ಅವರಿಗೆ ಸರಿಯಾದ ರೀತಿಯ ಕ್ರಮಗಳನ್ನ ಕೈಗೊಳ್ಳಿಕ್ಕೆ ಆಗತ್ತೆ. ಹಾಗಾಗಿ ನಮ್ಮ ದೇಶಕ್ಕೆ ಅವರನ್ನ ವಾಪಸ್ ಕಳಿಸಿ ಅನ್ನೋದು ಅಲ್ಲಿನ ಈಗಿನ ಸರ್ಕಾರದ ಕೋರಿಕೆ. ಇಂಡಿಯಾ ಅಂಡ್ ಬಾಂಗ್ಲಾದೇಶ್ ಸೈನ್ಡ್ ಅನ್ ಎಕ್ಸ್ಟ್ರಾಡಿಷನ್ ಅಗ್ರಿಮೆಂಟ್ ಇನ್ 2013 which was amended in 2016 for better implementation. ಈ ಒಂದು ಎಕ್ಸ್ಟ್ರಾಡಿಷನ್ ಪ್ರೊಸೆಸ್ ಇರುತ್ತಲ್ವಾ, ಎಕ್ಸ್ಟ್ರಾಡಿಷನ್ ಅಂತಂದ್ರೆ ಹಸ್ತಾಂತರಿಸುವುದು, ಒಬ್ಬ ವ್ಯಕ್ತಿಯನ್ನ ಮತ್ತೆ ಆ ದೇಶಕ್ಕೆ ಹಸ್ತಾಂತರಿಸುವುದು ಒಂದು ಪ್ರಕ್ರಿಯೆ ಇದು. ಇದರ ಕುರಿತಾಗಿ ಭಾರತ ಮತ್ತು ಬಾಂಗ್ಲಾದೇಶ 2013ರಲ್ಲಿ ಒಂದು ಅಗ್ರಿಮೆಂಟ್ ಅನ್ನು ಮಾಡ್ಕೊಳ್ಳುತ್ತೆ. ಅದಾದ ನಂತರ 2016ರಲ್ಲಿ ಕೆಲವು ತಿದ್ದುಪಡಿಗಳನ್ನ ಮಾಡಿ ಉತ್ತಮವಾದ ರೀತಿಯಲ್ಲಿ ಅವುಗಳನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಕೆಲವೊಂದು ಕ್ರಮಗಳನ್ನ ಕೈಗೊಂಡಿರ್ತಾರೆ. ಈಗ ಎಕ್ಸ್ಟ್ರಾಡಿಷನ್ ಟ್ರೀಟಿ ಕಂಡೀಷನ್ ಏನ್ ಹೇಳಿದೆ ಆ ಟ್ರೀಟಿಯಲ್ಲಿ ಅಂತಂದ್ರೆ, ದ ರಿಸೀವಿಂಗ್ ಕಂಟ್ರಿ, ಈಗ ನಮ್ಮ ದೇಶದಲ್ಲಿ ಶೇಖ್ ಹಸೀನಾ ಅವರು ಇದ್ದಾರೆ, ನಮ್ಮ ದೇಶ ರಿಸೀವ್ ಮಾಡಿದೆ ಅವರನ್ನ, ಕ್ಯಾನ್ ರಿಜೆಕ್ಟ್ ಎಕ್ಸ್ಟ್ರಾಡಿಷನ್ ರಿಕ್ವೆಸ್ಟ್. ಎಕ್ಸ್ಟ್ರಾಡಿಷನ್ ರಿಕ್ವೆಸ್ಟ್ ಅಂತಂದ್ರೆ ನಮಗೆ ಹಸ್ತಾಂತರಿಸಿ ಅಂತ ಕೇಳ್ಕೊಳ್ತಿರೋ ಒಂದು ಕೋರಿಕೆ ಯಾರು ಮಾಡ್ತಾ ಇದ್ದಾರೆ, ಬಾಂಗ್ಲಾದೇಶದವರು. ಈಗ ಭಾರತ ಈ ಕೆಳಗಿನ 3 ಕಾರಣ ಕೊಟ್ಟು ನಾವು ಅವರನ್ನ ಹಸ್ತಾಂತರಿಸೋದಿಲ್ಲ ಅಂತ ಹೇಳ್ಬಹುದು. ಯಾವ್ಯಾವ ಕಾರಣ ಅಂತಂದ್ರೆ, ದ ಪರ್ಸನ್ ಇಸ್ ಇನ್ವಾಲ್ವ್ಡ್ ಇನ್ ಪೊಲಿಟಿಕಲ್ ಕ್ರೈಮ್ಸ್. ಯಾವ ಒಂದು ವ್ಯಕ್ತಿ ನಮ್ಮ ದೇಶದಲ್ಲಿ ಇದ್ದಾರೋ ಅವರು ರಾಜಕೀಯವಾಗಿ ಕೆಲವು ತಪ್ಪುಗಳನ್ನು ಎಸಗಿರಬಹುದು. ಹಾಗಾದಾಗ ಮಾತ್ರ ಅದರಿಂದ ಏನಾಗುತ್ತೆ, ಅವರು ವೈಯಕ್ತಿಕವಾಗಿ ಯಾವುದೇ ದೋಷಗಳನ್ನು ಎಸಗಿಲ್ಲ, ಮತ್ತೆ ಅವರ ತೆಗೆದುಕೊಂಡ ಪ್ರಕ್ರಿಯೆ ಯಾವುದೇ ಒಂದು ನಿರ್ಧಾರಗಳಿರುತ್ತಲ್ವಾ ಅದು ರಾಜಕೀಯವಾಗಿ ಸಂಬಂಧಪಟ್ಟಿದ್ದು. ಈ ಒಂದು ಕಾರಣ ಕೊಟ್ಟು ಅವರು ನಮ್ಮ ದೇಶದಲ್ಲಿ ನಾವು ಇಟ್ಕೊಳ್ತೇವೆ, ಹಾಗಾಗಿ ಅವರು ನಮ್ಮ ದೇಶದಲ್ಲಿ ಅವರು ಉಳಿತಾರೆ ಅಂತ ಭಾರತ ಹೇಳಬಹುದು. ಇನ್ನು ಎರಡನೆಯದಾಗಿ, ದ ಪರ್ಸನ್ ಹ್ಯಾಸ್ ನಾಟ್ ಬೀನ್ ಇಂಪ್ರಿಸನ್ಡ್ ಫಾರ್ ಅಟ್ಲೀಸ್ಟ್ 4 months ಅಂತಂದ್ರೆ 4 ತಿಂಗಳ ಅಷ್ಟಾದ್ರೂ ಅವರು ಅಲ್ಲಿ ಯಾವುದೇ ಜೈಲು ವಾಸವನ್ನು ಅನುಭವಿಸಿರಬಾರದು. ಅವರು 4 ತಿಂಗಳ ಕಾಲ ಯಾವುದೇ ಜೈಲು ವಾಸವನ್ನು ಅನುಭವಿಸಿರಬಾರದು. ಹಾಗಾದಾಗ ಮಾತ್ರ ನಾವೇನ್ ಮಾಡ್ಲಿಕ್ಕೆ ಸಾಧ್ಯ, ಅವರನ್ನ ನಮ್ಮ ದೇಶದಲ್ಲೇ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ. ರಿಕ್ವೆಸ್ಟ್ ಇಸ್ ನಾಟ್ ಮೇಡ್ ಇನ್ ಗುಡ್ ಫೇತ್. ಅದಾದ ನಂತರ
ಯಾರೋ ಇವರನ್ನ ಕಳಿಸಿ ಅಂತ ಕೋರಿಕೆ ಸಲ್ಲಿಸ್ತಾ ಇದ್ದಾರೋ ಅವರ ಉದ್ದೇಶ ಕೆಲವು ರೀತಿಯಲ್ಲಿ ಕೆಟ್ಟ ಉದ್ದೇಶಗಳನ್ನ ಅವರು ಇಟ್ಕೊಂಡಿರ್ಬೋದು. ಗುಡ್ ಫೇತ್ ಅಂತಂದ್ರೆ ಯಾವುದೋ ದುರುದ್ದೇಶಗಳಿಗೋಸ್ಕರ ಅವರು ಈಗ ಶೇಖ್ ಹಸೀನಾ ಅವರನ್ನ ಬಾಂಗ್ಲಾದೇಶಕ್ಕೆ ಕಳಿಸಿ ಅಂತ ಹೇಳ್ತಿರ್ಬಹುದು. ಹಾಗಾಗಿ ಈ 3 ರೀಸನ್ ಅನ್ನ ಕೊಟ್ಟು ಭಾರತ ಅವರನ್ನ ಅಲ್ಲಿಗೆ ಕಳಿಸೋದನ್ನ ತಡೆಗಟ್ಟಬಹುದು. ಭಾರತ ಆ ರಿಕ್ವೆಸ್ಟ್ ಅನ್ನ ರಿಜೆಕ್ಟ್ ಮಾಡಬಹುದು. ಈಗ ಅಲಿಗೇಷನ್ಸ್ ಅಗೇನ್ಸ್ಟ್ ಶೇಖ್ ಹಸೀನಾ ವಿರುದ್ಧ ಏನೇನು ಆರೋಪಗಳಿದೆ ಅಂತ ನೋಡೋದಾದ್ರೆ, ಮಲ್ಟಿಪಲ್ ಚಾರ್ಜಸ್ ಹ್ಯಾವ್ ಬಿನ್ ಫೈಲ್ಡ್ ಅಗೇನ್ಸ್ಟ್ ಹರ್, ಹಲವಾರು ಆರೋಪಗಳನ್ನ ಅವರ ಮೇಲೆ ಮಾಡಲಾಗಿದೆ. ಕ್ರೈಮ್ಸ್ ಅಗೇನ್ಸ್ಟ್ ಹ್ಯುಮ್ಯಾನಿಟಿ, ಮಾನವತೆಯ ಮೇಲೆ, ಮಾನವೀಯತೆ ಮೇಲೆ ಅವರಿಂದ ದೊಡ್ಡ ಮಟ್ಟದ ಅಪರಾಧ ಆಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಕಾನ್ಸ್ಪೈರಸಿ ಟು ಕಿಲ್ ಪೀಪಲ್ ಅಂಡ್ ಸಪ್ರೆಸ್ ಸ್ಟೂಡೆಂಟ್ ಪ್ರೊಟೆಸ್ಟ್ ಅಂತಂದ್ರೆ ಹಲವಾರು ಜನರ ಕೊಲೆಗಳಲ್ಲಿ ಅವರ ಪಾತ್ರ ಇದೆ, ಮತ್ತೆ ವಿದ್ಯಾರ್ಥಿಗಳ ಚಳುವಳಿಯನ್ನ ಅವರು ಹತ್ತಿಕ್ತಾ ಇದ್ದಾರೆ. ಅದಾದ ನಂತರ ಫೈನಾನ್ಷಿಯಲ್ ಮಿಸ್ಅಪ್ರಾಪ್ರಿಯೇಷನ್, ಹಣಕಾಸಿನ ವ್ಯವಸ್ಥೆಯನ್ನು ಸಹ ಅವರು ಸರಿಯಾಗಿ ನಿರ್ವಹಿಸಲಿಲ್ಲ. ಈ ಎಲ್ಲ ಕಾರಣಗಳನ್ನ ಬಾಂಗ್ಲಾದೇಶದ ಈಗಿನ ಇಂಟಿರಿಮ್ ಸರ್ಕಾರ ಕೊಡ್ತಾ ಇದೆ. ಈಗ ಭಾರತಕ್ಕೆ ಒಂದು ದ್ವಂದ್ವ ಎದುರಾಗಿದೆ, ಇಂಡಿಯಾಸ್ ಡಿಲೆಮಾ. ಇಫ್ ಇಂಡಿಯಾ ಎಕ್ಸ್ಟ್ರಾಡೈಟ್ಸ್ ಶೇಖ್ ಹಸೀನಾ, ಶಿ ಮೇ ಫೇಸ್ ಸಿವಿಯರ್ ಪನಿಷ್ಮೆಂಟ್ ಇನ್ಕ್ಲೂಡಿಂಗ್ ಅ ಪಾಸಿಬಲ್ ಡೆತ್ ಸೆಂಟೆನ್ಸ್. ಒಂದು ವೇಳೆ ಭಾರತ ಬಾಂಗ್ಲಾದೇಶಕ್ಕೆ ಅವರನ್ನ ವಾಪಸ್ ಕಳಿಸಿದ್ರೆ ಅವರಿಗೆ ಹಲವಾರು ರೀತಿಯ ಪನಿಷ್ಮೆಂಟ್ ಅನ್ನು ಕೊಡಬಹುದು, ಅಥವಾ ಅವರನ್ನ ಗಲ್ಲಿಗೇರಿಸಬಹುದು, ಅಥವಾ ಜೀವಾವಧಿ ಶಿಕ್ಷೆಯನ್ನು ಕೊಡಬಹುದು. ರಿಲೇಷನ್ಸ್ ಬಿಟ್ವೀನ್ ಇಂಡಿಯಾ ಅಂಡ್ ಬಾಂಗ್ಲಾದೇಶ್ ಹ್ಯಾವ್ ವರ್ಸನ್ಡ್. ಮೊದಲೇ ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಸಂಬಂಧ ಹಳಸಿ ಹೋಗಿದೆ. ವಿತ್ ಇಶ್ಯೂಸ್ ಲೈಕ್ ವೈಲೆನ್ಸ್ ಅಗೇನ್ಸ್ಟ್ ಮೈನಾರಿಟೀಸ್ ಇನ್ ಬಾಂಗ್ಲಾದೇಶ್, ಎಸ್ಪೆಷಲಿ ಹಿಂದೂಸ್. ಬಾಂಗ್ಲಾದೇಶದಲ್ಲಿ ಇರುವ ಹಿಂದೂಗಳ ಮೇಲಿನ ಕೆಲವೊಂದು ದೌರ್ಜನ್ಯಕ್ಕೆ ಸಂಬಂಧಪಟ್ಟ ಹಾಗೆ ಭಾರತಕ್ಕೆ ಮೊದಲೇ ಕೆಲವೊಂದು ಇರಿಸುಮುರುಸುಗಳಿದೆ. ಹಾಗಾಗಿ ಭಾರತ ಈಗ ಒಂದು ದ್ವಂದ್ವದಲ್ಲಿದೆ. ಸೊಲ್ಯೂಷನ್ ಏನು, ಯಾವ್ಯಾವ ಸಾಧ್ಯತೆಗಳಿದೆ ಅಂತ ನೋಡೋದಾದ್ರೆ, ಫಸ್ಟ್ ಸೊಲ್ಯೂಷನ್, ಇಂಡಿಯಾ ಕ್ಯಾನ್ ಅಲೋ ಬಾಂಗ್ಲಾದೇಶ್ ಟು ಇನ್ವೆಸ್ಟಿಗೇಟ್ ಕೇಸ್ ಬಟ್ ಕೀಪ್ ಶೇಖ್ ಹಸೀನಾ ಅಂಡರ್ ಹೌಸ್ ಅರೆಸ್ಟ್ ಇನ್ ಇಂಡಿಯಾ. ಇದರ ಅರ್ಥ ಏನು, ಭಾರತದಲ್ಲೇ ಶೇಖ್ ಹಸೀನಾ ಅವರನ್ನ ಉಳಿಸ್ಕೊಳ್ಳೋದು, ಆದ್ರೆ ಬಾಂಗ್ಲಾದೇಶ ಅವರ ಮೇಲೆ ಯಾವುದೇ ರೀತಿ ತನಿಖೆನ ನಡೆಸಬಹುದು. ದಿಸ್ ಪ್ರೊಟೆಕ್ಟ್ಸ್ ಹರ್ ಲೈಫ್, ಇದರಿಂದ ಅವರ ಜೀವನ ಉಳಿಯುತ್ತೆ. ಆಸ್ ದೇರ್ ಆರ್ ಕನ್ಸರ್ನ್ಸ್ ಅಬೌಟ್ ಹರ್ ಸೇಫ್ಟಿ ಇನ್ ಬಾಂಗ್ಲಾದೇಶ್. ಬಾಂಗ್ಲಾದೇಶದಲ್ಲಿ ಅವರಿದ್ರೆ ಅವರ ಜೀವಕ್ಕೆ ಕೆಲವು ಹಾನಿ ಆಗಬಹುದು, ಅಥವಾ ಯಾವ್ದಾದ್ರು ಅಪಾಯ ಎದುರಾಗಬಹುದು ಅನ್ನುವ ಒಂದು ಸಂಶಯ ಇದೆ. ಹೀಗಿದ್ದಾಗ ಭಾರತದಲ್ಲೇ ಅವರನ್ನ ಉಳಿಸ್ಕೊಂಡು ತನಿಖೆಯನ್ನು ನಡೆಸಲಿಕ್ಕೆ ಬಾಂಗ್ಲಾದೇಶದ ಸರ್ಕಾರಕ್ಕೆ ಅವಕಾಶ ಮಾಡಿಕೊಡೋದು. ಇಂಡಿಯಾ ಕ್ಯಾನ್ ಫೆಸಿಲಿಟೇಟ್ ಲೀಗಲ್ ಪ್ರೊಸೀಡಿಂಗ್ಸ್ ಇನ್ ಬಾಂಗ್ಲಾದೇಶ್ ವಿತೌಟ್ ಎಕ್ಸ್ಟ್ರಾಡೈಟಿಂಗ್ ಹರ್ ಇಮಿಡಿಯೇಟ್ಲಿ. ತಕ್ಷಣ ಅವರನ್ನ ಕಳಿಸೋ ಬದಲು ಲೀಗಲ್ ಪ್ರೊಸೀಡಿಂಗ್ಸ್ ಏನೇನಿದೆಯೋ ಅದನ್ನ ನೀವು ಕೈಗೊಳ್ಳಬಹುದು ಅಂತ ಬಾಂಗ್ಲಾದೇಶಕ್ಕೆ ಹೇಳೋದು. ಇದು ಮೊದಲನೇ ಸೊಲ್ಯೂಷನ್. ಸೆಕೆಂಡ್ ಸೊಲ್ಯೂಷನ್, ಎರಡನೇ ಸೊಲ್ಯೂಷನ್ ಏನು, ಇಂಡಿಯಾ ಕ್ಯಾನ್ ಇನ್ವಾಲ್ವ್ ದ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಇನ್ ದ ಕೇಸ್. ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ ಅನ್ನ ಇದರಲ್ಲಿ ಇನ್ವಾಲ್ವ್ ಮಾಡೋದು. ಆಸ್ ಬಾಂಗ್ಲಾದೇಶ್ ಇಸ್ ಅ ಪಾರ್ಟಿ ಆಫ್ ಐಸಿಸಿ, ಬಾಂಗ್ಲಾದೇಶವು ಸಹ ಈ ಒಂದು ಐಸಿಸಿ ಅಂಗ ಆಗಿರೋದ್ರಿಂದ ಈ ಕೇಸನ್ನ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ಗೆ ವಹಿಸೋದು. ಇಫ್ ದ ಐಸಿಸಿ ಗೆಟ್ಸ್ ಇನ್ವಾಲ್ವ್ಡ್, ಇಂಡಿಯಾ ಕ್ಯಾನ್ ಕಂಡೀಷನಲಿ ಎಕ್ಸ್ಟ್ರಾಡೈಟ್ ಶೇಖ್ ಹಸೀನಾ. ಅವಾಗ ಏನ್ ಮಾಡಬಹುದು, ಒಂದು ವೇಳೆ ಐಸಿಸಿ ಇದರಲ್ಲಿ ಭಾಗವಹಿಸ್ತು ಅಂತಂದ್ರೆ ಭಾರತ ಕೆಲವೊಂದು ಕಂಡೀಷನ್ ಅನ್ನ ಇಟ್ಟು ನಂತರ ಬಾಂಗ್ಲಾದೇಶಕ್ಕೆ ಶೇಖ್ ಹಸೀನಾ ಅವರನ್ನ ಕಳಿಸಬಹುದು. ಎನ್ಶೂರಿಂಗ್ ಶಿ ಇಸ್ ನಾಟ್ ಸೆಂಟ್ ಟು ಬಾಂಗ್ಲಾದೇಶ್ ಇಫ್ ದೇರ್ ಇಸ್ ಅ ರಿಸ್ಕ್ ಆಫ್ ಅನ್ಫೇರ್ ಟ್ರಯಲ್. ಅಲ್ಲಿ ಸರಿಯಾದ ರೀತಿಯಲ್ಲಿ ತನಿಖೆ ಆಗ್ತಾ ಇಲ್ಲ, ಅಥವಾ ಬೇರೆ ಯಾವುದೋ ರೀತಿಯ ದುರುದ್ದೇಶಗಳಿಗಾಗಿ ಈ ಒಂದು ಹೇಳಿಕೆ, ಈ ಒಂದು ಕೋರಿಕೆಯನ್ನ ಅವರು ಇಟ್ಟಿದ್ದಾರೆ ಅನ್ನೋದನ್ನ ಭಾರತ ಗಮನದಲ್ಲಿಟ್ಕೊಂಡು ಐಸಿಸಿಗೆ ಈ ಒಂದು ಕೇಸನ್ನ ವಹಿಸಬಹುದು. ಆಗ ಏನಾಗುತ್ತೆ, ಐಸಿಸಿ ಈ ಎಲ್ಲಾ ರೀತಿಯ ಜವಾಬ್ದಾರಿಗಳನ್ನ ತೆಗೆದುಕೊಳ್ಳುತ್ತೆ. ಹಾಗಾಗಿ ಕನ್ಕ್ಲೂಷನ್ ಏನು, ಇಂಡಿಯನ್ ಗವರ್ಮೆಂಟ್ ಇಸ್ ಫೇಸ್ಡ್ ವಿತ್ ಅ ಕಾಂಪ್ಲೆಕ್ಸ್ ಡಿಸಿಷನ್ ರಿಗಾರ್ಡಿಂಗ್ ಎಕ್ಸ್ಟ್ರಾಡಿಷನ್ ರಿಕ್ವೆಸ್ಟ್. ಭಾರತಕ್ಕೆ ಈಗ ಒಂದು ದ್ವಂದ್ವ ಎದುರಾಗಿದೆ, ಕಾಂಪ್ಲೆಕ್ಸ್ ಸಿಚುವೇಶನ್ ಅಲ್ಲಿ ಭಾರತ ಇದೆ. ಟೂ ಪೊಟೆನ್ಷಿಯಲ್ ಸೊಲ್ಯೂಷನ್ಸ್ ಆರ್ ಐದರ್ ಕೀಪ್ ಹರ್ ಅಂಡರ್ ಹೌಸ್ ಅರೆಸ್ಟ್ ವೈಲ್ ಅಲೋವಿಂಗ್ ಬಾಂಗ್ಲಾದೇಶ್ ಟು ಪ್ರೊಸೀಡ್ ವಿತ್ ಇಟ್ಸ್ ಲೀಗಲ್ ಪ್ರೊಸೆಸ್. ಒಂದು, ನಮ್ಮ ದೇಶದಲ್ಲಿ ಅವರು ಇರ್ತಾರೆ, ನೀವೆಲ್ಲಾ ರೀತಿಯ ತನಿಖೆಗಳನ್ನ ಇಲ್ಲಿ ಬಂದು ಮಾಡಿ ಹೋಗಬಹುದು ಅಂತ ಹೇಳೋದು ಬಾಂಗ್ಲಾದೇಶಕ್ಕೆ. ಆರ್ ಇನ್ವಾಲ್ವ್ ದ ಐಸಿಸಿ ವಿತ್ ಸ್ಪೆಸಿಫಿಕ್ ಕಂಡೀಷನ್ಸ್ ಟು ಸೇಫ್ ಗಾರ್ಡ್ ಹರ್ ರೈಟ್ಸ್. ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಅನ್ನ ಇದರಲ್ಲಿ ಇನ್ವಾಲ್ವ್ ಮಾಡೋದು, ಅದರ ಮೂಲಕ ಶೇಖ್ ಹಸೀನಾ ಅವರ ಎಲ್ಲ ಹಕ್ಕುಗಳನ್ನ, ಅವರ ಜೀವಕ್ಕೆ ಎದುರಾಗುವ ಅಪಾಯಗಳನ್ನ ತಪ್ಪಿಸೋದು. ಇದು ಮೊದಲನೇ ಆರ್ಟಿಕಲ್ ನ ಸಾರಾಂಶ. ಇನ್ನು ಎರಡನೇ ಆರ್ಟಿಕಲ್ ನ ನೋಡೋದಾದ್ರೆ, ಯುಪಿಐ ಡಿಯೋಪೊಲಿ ರೈಸ್ ಅಂಡ್ ಮಾರ್ಕೆಟ್ ವಲ್ನರಬಿಲಿಟೀಸ್. ಯುಪಿಐ ಅಂತಂದ್ರೆ ಏನು, ಯುಪಿಐ ಇಸ್ ಅ ಪ್ಲಾಟ್ಫಾರ್ಮ್ ನಾಟ್ ಅ ವ್ಯಾಲೆಟ್ ಅಂಡ್ ಫೆಸಿಲಿಟೇಟ್ಸ್ ದ ಟ್ರಾನ್ಸ್ಫರ್ ಆಫ್ ಫಂಡ್ಸ್ ಬಿಟ್ವೀನ್ ಅಕೌಂಟ್ಸ್. ಯುಪಿಐ ಅನ್ನೋದೊಂದು ಪ್ಲಾಟ್ಫಾರ್ಮ್, ಇದು ಏನ್ ಮಾಡುತ್ತೆ,
ಬೇರೆ ಬೇರೆ ಅಕೌಂಟ್ಗಳ ಮಧ್ಯೆ ಹಣಕಾಸನ್ನ ಕಳಿಸಕ್ಕೆ ಇದು ಸಹಾಯ ಮಾಡುತ್ತೆ. ನಾಟ್ ಅ ವ್ಯಾಲೆಟ್. ವ್ಯಾಲೆಟ್ ಅಂತಂದ್ರೆ ನಾವು ಬಳಸ್ತೀವಲ್ವಾ, ಗೂಗಲ್ ಪೇ, ಫೋನ್ ಪೇ, ಇವೆಲ್ಲ ವ್ಯಾಲೆಟ್ಗಳು. ಈ ಎಲ್ಲ ವ್ಯಾಲೆಟ್ಗಳು ಯಾವ್ದನ್ನ ಯೂಸ್ ಮಾಡುತ್ತವೆ? UPI ನ ಯೂಸ್ ಮಾಡುತ್ತವೆ. ಡೆವಲಪ್ಡ್ ಬೈ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. UPI ಅನ್ನ ಯಾರು ಡೆವಲಪ್ ಮಾಡಿದ್ದು? NPCI, ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. UPI operates under the guidelines of the Payments and Settlement Systems Act 2007 of the Reserve Bank of India. ಯಾವ ಒಂದು ಕಾಯ್ದೆ ಅಡಿಯಲ್ಲಿ ಇದು ಕಾರ್ಯನಿರ್ವಹಿಸುತ್ತೆ? ರಿಸರ್ವ್ ಬ್ಯಾಂಕಿನ ಪೇಮೆಂಟ್ ಅಂಡ್ ಸೆಟಲ್ಮೆಂಟ್ ಸಿಸ್ಟಮ್ ಆಕ್ಟ್ 2007 ಅಡಿಯಲ್ಲಿ UPI ಆಪರೇಟ್ ಮಾಡುತ್ತೆ. ಈಗ ಥರ್ಡ್ ಪಾರ್ಟಿ ಆಪ್ ಪ್ರೊವೈಡರ್ಸ್. UPI technology is used by third party app providers such as Google Pay and Phone Pay to facilitate transaction. ಈ ಒಂದು ಟೆಕ್ನಾಲಜಿಯನ್ನ ಈ ಗೂಗಲ್ ಪೇ ಮತ್ತು ಫೋನ್ ಪೇಗಳು ಉಪಯೋಗಿಸ್ಕೊಳ್ತಾ ಇವೆ. ಆ ಮೂಲಕ ಅವರು ಒಂದು ಬ್ಯಾಂಕಿಂದ ಅಥವಾ ಒಂದು ಮೊಬೈಲಿಂದ ಇನ್ನೊಂದು ಮೊಬೈಲ್ಗೆ ಹಣವನ್ನು ಕಳಿಸಲಿಕ್ಕೆ ನಮಗೆ ಸಹಾಯ ಮಾಡುತ್ತವೆ. These two apps dominate the market, accounting for over 80% of all UPI transaction in India. ಮುಖ್ಯವಾಗಿ ಭಾರತದಲ್ಲಿ ನಡೆಯುವ UPI ಟ್ರಾನ್ಸಾಕ್ಷನ್ನಿನ ಸುಮಾರು 80% ಭಾಗವನ್ನ ಈ ಎರಡು ಆಪ್ಗಳು ತಮ್ಮ ಮೂಲಕ ಈ ಎರಡು ಆಪ್ಗಳು ನಿರ್ವಹಿಸುತ್ತವೆ. ಅಂದ್ರೆ ಮುಖ್ಯವಾಗಿ ಗೂಗಲ್ ಪೇ ಮತ್ತು ಫೋನ್ ಪೇ 80% ಭಾಗವನ್ನ ಈ ಎರಡೇ ಆಪ್ಗಳು ಆಕ್ರಮಿಸಿಕೊಂಡಿವೆ. ಇದಕ್ಕೇನು ಹೇಳ್ತಾರೆ? ಡ್ಯೂಯೋಪೋಲಿ. ಒಂದೇ ಇದ್ರೆ ಅದು ಮೋನೋಪೋಲಿ, ಎರಡಿದ್ರೆ ಅದು ಡ್ಯೂಯೋಪೋಲಿ. ಹೀಗಾದಾಗ ಏನಾಗುತ್ತೆ? ಕಾನ್ಸಂಟ್ರೇಷನ್ ರಿಸ್ಕ್. ವೆನ್ ಓನ್ಲಿ 2 companies dominate the market, there is a risk of service disruption if either of them face technical issues. For instance, if PhonePe or Google Pay fails, it could impact a large portion of UPI transaction. ಇದರ ಅರ್ಥ, ಯಾವುದಾದ್ರೂ ಎರಡು ಕಂಪನಿಯಲ್ಲಿ ಒಂದು ಫೇಲ್ ಆದ್ರೆ ಅಥವಾ ಟೆಕ್ನಿಕಲ್ ಇಶ್ಯೂ ಎದುರಾದ್ರೆ ಅದರಿಂದ ಏನಾಗುತ್ತೆ? ದೊಡ್ಡ ಮಟ್ಟದಲ್ಲಿ ಜನರ ದೈನಂದಿನ ಜೀವನದ ಮೇಲೆ ಪರಿಣಾಮ ಉಂಟಾಗುತ್ತೆ. UPI ಟ್ರಾನ್ಸಾಕ್ಷನ್ಗಳು ಸರಿಯಾಗಿ ಆಗ್ಲಿಕ್ಕೆ ಆಗೋದಿಲ್ಲ. ಆಗ ಕನ್ಸರ್ನ್ಸ್ ಏನು? ಮೊದಲೇ ಹೇಳಿದಾಗೆ ಕಾನ್ಸಂಟ್ರೇಷನ್ ರಿಸ್ಕ್, ಟೆಕ್ನಿಕಲ್ ಇಶ್ಯೂ ಎದುರಾದ್ರೆ ಸಿಸ್ಟಮ್ ಫೇಲ್ಯೂರಿಗೆ ಇದು ಕಾರಣ ಆಗುತ್ತೆ. ಮತ್ತೆ ಇನ್ನೊಂದೇನು ಅಂತಂದ್ರೆ ಲಿಮಿಟೆಡ್ ಕಾಂಪಿಟೇಷನ್. ಎರಡೇ ಇದ್ದಾಗ ಅವುಗಳಿಗೆ ಕಾಂಪಿಟೇಷನ್ ಇರೋದಿಲ್ಲ. ಆಗೇನಾಗುತ್ತೆ? ವಿಚ್ ಅಫೆಕ್ಟ್ಸ್ ದಿ ಸರ್ವಿಸ್ ಕ್ವಾಲಿಟಿ. ಎರಡು ಕಂಪನಿಗಳು ತಮ್ಮೊಳಗೆ ಒಪ್ಪಂದ ಮಾಡ್ಕೊಂಡ್ವು ಅಂತಂದ್ರೆ ಅವರು ತಮ್ಮ ಸರ್ವಿಸ್ ಕ್ವಾಲಿಟಿನ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಲ್ಯಾಕ್ ಆಫ್ ಇನ್ವೆಸ್ಟ್ಮೆಂಟ್ ಇನ್ R&D, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮೇಲೆ ಅವರು ಫೋಕಸ್ ಮಾಡೋದಿಲ್ಲ. ಆಗ when there is a little competition, ಸ್ಪರ್ಧೆ ಕಡಿಮೆ ಇದ್ದಾಗ dominant players may not invest in innovation or improving services as they don't feel pressure. ಈಗ ತುಂಬಾ ಜನ ಸ್ಪರ್ಧಿಗಳಿದ್ದಾರೆ ಅಂತಂದ್ರೆ ಪ್ರತಿಯೊಬ್ಬರು ಸಹ ತಮ್ಮ ಗುಣಮಟ್ಟವನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಇಬ್ಬರೇ ಇದ್ದಾರೆ ಅಂತಾದ್ರೆ ಒಂದು ಅವರು ಮಾರ್ಕೆಟ್ ಅನ್ನು ಆಕ್ರಮಿಸಿಕೊಳ್ತಾರೆ, ಇಲ್ಲ ನಾನು ಆಕ್ರಮಿಸಿಕೊಳ್ಬೇಕು ಅನ್ನುವ ಭಾವ ಇರುತ್ತೆ. ಹಾಗಾದಾಗ ಏನಾಗುತ್ತೆ? ದೊಡ್ಡ ಮಟ್ಟದಲ್ಲಿ ಯಾವುದೇ ಗುಣಮಟ್ಟದ ಕಾರ್ಯಗಳನ್ನ ಕೈಗೊಳ್ಳೋದಿಲ್ಲ. ಯಾಕಂದ್ರೆ ಅವರಿಗೆ ಆ ಪ್ರೆಷರ್ ಇರೋದಿಲ್ಲ. ಡೇಟಾ ಪ್ರೊಟೆಕ್ಷನ್ ಅಂಡ್ ಪ್ರೈವಸಿ. ಬೋತ್ ಗೂಗಲ್ ಪೇ ಅಂಡ್ ಫೋನ್ ಪೇ ಆರ್ ಫಾರಿನ್ ಓನ್ಡ್. ಮುಖ್ಯವಾಗಿ ಎರಡು ಕಂಪನಿಗಳು ವಿದೇಶಿ ಮಾಲೀಕತ್ವವನ್ನು ಹೊಂದಿರುವಂತದ್ದು. ಗೂಗಲ್ ಪೇ ಬೈ ಗೂಗಲ್ ಮೂಲಕ ಗೂಗಲ್ ಪೇ ಕಾರ್ಯನಿರ್ವಹಿಸುತ್ತೆ, ಮತ್ತೆ ಫೋನ್ ಪೇ ಅನ್ನ ವಾಲ್ಮಾರ್ಟ್ ನಿರ್ವಹಿಸುತ್ತೆ. ಇವೆರಡು ಬೇರೆ ದೇಶದ ಕಂಪನಿಗಳು. ರೈಸಿಂಗ್ ಕನ್ಸರ್ನ್ಸ್ ಓವರ್ ದ ಸ್ಟೋರೇಜ್ ಅಂಡ್ ಸೆಕ್ಯೂರಿಟಿ ಆಫ್ ಸೆನ್ಸಿಟಿವ್ ಫೈನಾನ್ಷಿಯಲ್ ಡೇಟಾ. ಮುಖ್ಯವಾಗಿ ಎರಡು ಆಪ್ಗಳು ಯಾವುದನ್ನು ನಿರ್ವಹಿಸ್ತಾ ಇವೆ? ನಮ್ಮ ಹಣಕಾಸಿನ ಎಲ್ಲ ಮಾಹಿತಿಗಳನ್ನ. ಇದು ಬಹಳ ಸೆನ್ಸಿಟಿವ್. ಹಾಗಾಗಿ ಎಸ್ಪೆಷಲಿ ಇಫ್ ಇಟ್ ಇಸ್ ಸ್ಟೋರ್ಡ್ ಅಬ್ರಾಡ್, ಬೇರೆ ದೇಶದ ಸರ್ವರ್ಗಳಲ್ಲಿ ಇದು ಸ್ಟೋರ್ ಆಗಿದ್ರೆ ಇಲ್ಲಿರುವ ಮಾಹಿತಿಯ ಮೇಲೆ ದೊಡ್ಡ ಮಟ್ಟದ ಅಪಾಯ ಎದುರಾಗಬಹುದು ಯಾವಾಗಾದ್ರೂ ಅನ್ನುವ ಒಂದು ಸಂಶಯಗಳಿದೆ. ಹಾಗಾಗಿ ನಮ್ಮ ಡೇಟಾ ಪ್ರೊಟೆಕ್ಷನ್, ಪ್ರೈವಸಿಗೆ ಸಂಬಂಧಪಟ್ಟಂತೂ ಸಹ ಇದರಲ್ಲಿ ಒಂದು ಸಮಸ್ಯೆ ಇದೆ. ಸೊಲ್ಯೂಷನ್ ಏನು ಹಾಗಾದ್ರೆ? ಸೊಲ್ಯೂಷನ್ಸ್ ಅಂಡ್ ರಿಕಮೆಂಡೇಶನ್ಸ್. ಪ್ರಮೋಟ್ ದ ಗ್ರೋತ್ ಆಫ್ ಡೊಮೆಸ್ಟಿಕಲಿ ಗ್ರೋನ್ TPAPs, ಥರ್ಡ್ ಪಾರ್ಟಿ ಆಪ್ ಪ್ರೊವೈಡರ್ಸ್. ಬೇರೆ ದೇಶದ ಯಾವುದೋ ಆಪ್ಗಳ ಮೇಲೆ ಅವಲಂಬಿತವಾಗುವ ಬದಲು ನಮ್ಮ ದೇಶದಲ್ಲೇ ಥರ್ಡ್ ಪಾರ್ಟಿ ಆಪ್ ಪ್ರೊವೈಡರ್ಗಳನ್ನ ನಿರ್ಮಾಣ ಮಾಡಬಹುದಲ್ವಾ? ಅವುಗಳ ನಿರ್ಮಾಣಕ್ಕೆ ಸ್ವಲ್ಪ ಹೆಚ್ಚಿನ ಉತ್ತೇಜನ ಕೊಡಬಹುದಲ್ವಾ? ಇದು ಮೊದಲನೇ ರೆಕಮೆಂಡೇಶನ್. NPCI ಶುಡ್ ಇಂಪೋಸ್ ಮೆಜರ್ಸ್ ಪ್ರಿವೆಂಟ್ ಮಾರ್ಕೆಟ್ ಮೊನೋಪೊಲೀಸ್ ಅಂಡ್ ಎನ್ಕರೇಜ್ ಕಾಂಪಿಟೇಷನ್. ಮುಖ್ಯವಾಗಿ NPCI ಅಂತ ಹೇಳಿದ್ವಲ್ಲ, UPI ಅನ್ನ ಅಭಿವೃದ್ಧಿಪಡಿಸಿದ್ದು. ಇದು ಕೆಲವೊಂದು ಕ್ರಮಗಳನ್ನ ಕೈಗೊಳ್ಬೇಕು. ಆ ಕ್ರಮಗಳು ಹೇಗಿರ್ಬೇಕು ಅಂತಂದ್ರೆ, ಯಾವ್ದಾದ್ರು ಎರಡು ಕಂಪನಿ ಅಥವಾ ಯಾವುದೋ ಒಂದು ಕಂಪನಿ ಇಡೀ ಮಾರ್ಕೆಟ್ ಅನ್ನ ಆಕ್ರಮಿಸಿಕೊಳ್ಳೋದನ್ನ ತಡಿಬೇಕು. ಹೆಚ್ಚು ಕಾಂಪಿಟೇಷನ್ ಬರಬೇಕು. ಆ ಕಾಂಪಿಟೇಷನ್ ಇಂದ ಗುಣಮಟ್ಟ, ಕ್ವಾಲಿಟಿ ಹೆಚ್ಚಬೇಕು. ರೆಗ್ಯುಲೇಟ್ ದ ಎಕ್ಸ್ಪಾನ್ಷನ್ ಆಫ್ ಲಾರ್ಜ್ ಪ್ಲೇಯರ್ಸ್ ಟು ಎನ್ಶೋರ್ ದೇ ಡು ನಾಟ್ ಕಾರ್ನರ್ ದಿ ಮಾರ್ಕೆಟ್ ಅಂಡ್ ಕಂಟ್ರೋಲ್ ಟೂ ಮಚ್ ಆಫ್ ದಿ UPI ಟ್ರಾನ್ಸಾಕ್ಷನ್ ವಾಲ್ಯೂಮ್.
ಈ ದೊಡ್ಡ ಮಟ್ಟದ ಕಂಪನಿಗಳಿರುತ್ತಲ್ವಾ, ಈ ದೊಡ್ಡ ಕಂಪನಿಗಳೇ ಇಡೀ ಮಾರ್ಕೆಟ್ ಅನ್ನ ಆಕ್ರಮಿಸಿಕೊಳ್ಳದ ಹಾಗೆ ಅವುಗಳ ಮೇಲೆ ನಿಯಂತ್ರಣ ಹೇರಬೇಕು. ಮತ್ತೆ UPI ಟ್ರಾನ್ಸಾಕ್ಷನ್ ಒಂದೇ ಕಡೆ ಕಾನ್ಸಂಟ್ರೇಟ್ ಆಗೋ ಬದಲು ಎಲ್ಲಾ ಕಡೆ ಅದು ಎಲ್ಲಾ ಬೇರೆ ಬೇರೆ ಆಪ್ಗಳಲ್ಲಿ ಅದು ಆಗುವ ರೀತಿಯಲ್ಲಿ ಕೆಲವೊಂದು ಕ್ರಮಗಳನ್ನು ಕೈಗೊಳ್ಳಬೇಕು. ಇವಿಷ್ಟು ಈ ಒಂದು ಆರ್ಟಿಕಲ್ನ ಸಾರಾಂಶ. ಮುಂದಿನ ಆರ್ಟಿಕಲ್, ಪ್ರೈವೇಟ್ ಮೆಂಬರ್ಸ್ ಬಿಲ್. ಪ್ರೈವೇಟ್ ಮೆಂಬರ್ಸ್ ಬಿಲ್ಸ್ ಗೆಟ್ ಶಾರ್ಟ್ ಸ್ಕ್ರಿಪ್ಟ್ ಇನ್ ಬೋತ್ ಹೌಸಸ್ ಆಫ್ ಪಾರ್ಲಿಮೆಂಟ್ ಅನ್ನೋದು ಈ ಒಂದು ಆರ್ಟಿಕಲ್. ಇದರಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಮೊದಲು ನಾವು ಡೆಫಿನೇಷನ್ ಆಫ್ ಪ್ರೈವೇಟ್ ಮೆಂಬರ್ಸ್ ಅಂತ ನೋಡೋಣ. ಏನು ಪ್ರೈವೇಟ್ ಮೆಂಬರ್ಸ್ ಬಿಲ್ ಅಂತಂದ್ರೆ, ಪ್ರೈವೇಟ್ ಮೆಂಬರ್ ಅಂತಂದ್ರೆ ದೀಸ್ ಆರ್ ದ MPs, ಮೆಂಬರ್ ಆಫ್ ಪಾರ್ಲಿಮೆಂಟ್, ಹೂ ಆರ್ ನಾಟ್ ಪಾರ್ಟ್ ಆಫ್ ದಿ ಗವರ್ಮೆಂಟ್. ಗವರ್ಮೆಂಟ್ ಅಲ್ಲಿ ಮಿನಿಸ್ಟರ್ಗಳು ಇರ್ತಾರೆ, ಅದರ ಬಿಟ್ಟು MP ಗಳು ಇರ್ತಾರೆ. ಈ MP ಗಳು ಮಿನಿಸ್ಟರ್ ಆಗಿರೋದಿಲ್ಲ. ದೇ ಕ್ಯಾನ್ ಬಿ ಫ್ರಮ್ ಐದರ್ ಲೋಕಸಭಾ ಆರ್ ರಾಜ್ಯಸಭಾ. ಯಾವುದೊಂದು ಲೋಕಸಭಾ ಅಥವಾ ರಾಜ್ಯಸಭಾದಲ್ಲಿ ಮಿನಿಸ್ಟರ್ ಆಗದೆ ಉಳಿದವರು ಇರ್ತಾರಲ್ವಾ MP ಗಳು, ಅವರಿಗೆ ನಾವು ಪ್ರೈವೇಟ್ ಮೆಂಬರ್ಸ್ ಅಂತ ಹೇಳ್ತೇವೆ. ಎ ಬಿಲ್ ಇಂಟ್ರೊಡ್ಯೂಸ್ಡ್ ಬೈ ಎ ಪ್ರೈವೇಟ್ ಮೆಂಬರ್ ಇಸ್ ಕಾಲ್ಡ್ ಪ್ರೈವೇಟ್ ಮೆಂಬರ್ಸ್ ಬಿಲ್. ಇಂತಹ ಒಂದು ಪ್ರೈವೇಟ್ ಮೆಂಬರ್ಗಳಿಂದ ಒಂದು ಬಿಲ್ಲು ಇಂಟ್ರೊಡ್ಯೂಸ್ ಆದ್ರೆ ಆ ಬಿಲ್ಲಿಗೆ ನಾವು ಪ್ರೈವೇಟ್ ಮೆಂಬರ್ಸ್ ಬಿಲ್ ಅಂತ ಹೇಳ್ತೇವೆ. ಡಿಸ್ಟಿಂಕ್ಟ್ ಫ್ರಾಮ್ ಗವರ್ಮೆಂಟ್ ಬಿಲ್ಸ್. ಮಿನಿಸ್ಟರ್ಗಳು ಇಂಟ್ರೊಡ್ಯೂಸ್ ಮಾಡೋದು ಯಾವುದು? ಗವರ್ಮೆಂಟ್ ಬಿಲ್. ಪ್ರೈವೇಟ್ ಮೆಂಬರ್ಗಳು ಇಂಟ್ರೊಡ್ಯೂಸ್ ಮಾಡೋದು ಪ್ರೈವೇಟ್ ಮೆಂಬರ್ ಬಿಲ್. ಪ್ರೊಸೆಸ್ ಫಾರ್ ಇಂಟ್ರೊಡಕ್ಷನ್ ಆಫ್ ಪ್ರೈವೇಟ್ ಮೆಂಬರ್ಸ್ ಬಿಲ್. ಏನೇನು ಪ್ರೊಸೆಸ್ ಇರುತ್ತೆ ಹಾಗಾದ್ರೆ? ಒಬ್ಬ ಪ್ರೈವೇಟ್ ಮೆಂಬರ್ MP ಒಂದು ಬಿಲ್ ಅನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತಂದ್ರೆ ಅದರಲ್ಲಿ ಯಾವ ಪ್ರೊಸೆಸ್ಗಳು ಇರುತ್ತೆ ಅಂತ ನೋಡೋದಾದ್ರೆ, ಪ್ರೈವೇಟ್ ಮೆಂಬರ್ಸ್ ಆರ್ ರಿಕ್ವೈರ್ಡ್ ಟು ಗಿವ್ ಅ 1 month ನೋಟಿಸ್ ಬಿಫೋರ್ ಇಂಟ್ರೊಡ್ಯೂಸಿಂಗ್ ಬಿಲ್. ಬಿಲ್ ಅನ್ನ ಇಂಟ್ರೊಡ್ಯೂಸ್ ಮಾಡುವ 1 ತಿಂಗಳ ಮೊದಲೇ ಅವರು ಆ ಒಂದು ಸಂಸತ್ತಿಗೆ ಅಥವಾ ಲೋಕಸಭೆಗೆ, ರಾಜ್ಯಸಭೆಗೆ ನೋಟಿಸ್ ಅನ್ನ ಕೊಡಬೇಕಾಗುತ್ತೆ. ನಾನು 1 ತಿಂಗಳ ನಂತರ ಒಂದು ಬಿಲ್ ಅನ್ನ ನಿಮ್ಮ ಮುಂದೆ ಇಂಟ್ರೊಡ್ಯೂಸ್ ಮಾಡೋನಿದ್ದೇನೆ ಅಂತ. ಪ್ರೀವಿಯಸ್ಲಿ ಪ್ರೈವೇಟ್ ಮೆಂಬರ್ಸ್ ವರ್ ಅಲೌಡ್ ಇಂಟ್ರೊಡ್ಯೂಸ್ ಮೋರ್ ಬಿಲ್ಸ್. ಮೊದಲೆಲ್ಲ ಹೆಚ್ಚು ಬಿಲ್ಗಳನ್ನ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಅವಕಾಶ ಇತ್ತು. ಬಟ್ ಡ್ಯೂ ಟು ದ ವಾಲ್ಯೂಮ್ ಆಫ್ ಬಿಲ್ಸ್ ಅಂಡ್ ಲಿಮಿಟೆಡ್ ಡಿಸ್ಕಷನ್ ಟೈಮ್, ಕ್ಯಾಪ್ ಆಫ್ 3 bills per session ಹ್ಯಾಸ್ ಬಿನ್ ಸೆಟ್. ಅಂದ್ರೆ ತುಂಬಾ ಬಿಲ್ಗಳು ಬರ್ತಾ ಇರೋದ್ರಿಂದ ಮತ್ತೆ ಡಿಸ್ಕಷನ್ಗೆ ಟೈಮ್ ಸಿಗ್ತಾ ಇಲ್ಲದೆ ಇರೋದ್ರಿಂದ ಏನ್ ಮಾಡಿದ್ದಾರೆ, ಒಂದು ಸೆಷನ್ ಅಲ್ಲಿ 3 ಬಿಲ್ಗಳನ್ನ ಮಾತ್ರ ಇಂಟ್ರೊಡ್ಯೂಸ್ ಮಾಡಬಹುದು ಅನ್ನುವಂತ ನಿಯಮವನ್ನು ತಂದಿದ್ದಾರೆ. These bills are generally discussed on alternative Fridays during the second half of the session. ಯಾವಾಗ ಇದನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಥವಾ ಡಿಸ್ಕಸ್ ಮಾಡ್ತಾರೆ? ಅಲ್ಟರ್ನೇಟಿವ್ ಫ್ರೈಡೇಸ್. ಒಂದು ಫ್ರೈಡೆ, ನೆಕ್ಸ್ಟ್ ಫ್ರೈಡೆ ಮಾಡಲ್ಲ, ಅದರ ನಂತರದ ಫ್ರೈಡೆ. ಯಾವಾಗ? ಸೆಕೆಂಡ್ ಹಾಫ್ ಆಫ್ ದ ಸೆಷನ್. ಒಂದು ಸೆಷನ್ ಅಲ್ಲಿ ಎರಡು ಹಾಫ್ ಇರುತ್ತೆ ಅಂತಂದ್ರೆ, 2 ಭಾಗಗಳಿರುತ್ತೆ ಅಂತಂದ್ರೆ ಸೆಕೆಂಡ್ ಹಾಫ್, ಎರಡನೇ ಅರ್ಧ ಭಾಗದಲ್ಲಿ ಇದನ್ನ ನಡೆಸಲಿಕ್ಕಾಗತ್ತೆ. ಈ ಒಂದು ಪ್ರೈವೇಟ್ ಮೆಂಬರ್ಗೆ ಸಂಬಂಧಿಸಿದ ಬಿಲ್ಗಳನ್ನ ಸೆಕೆಂಡ್ ಹಾಫ್ ಆಫ್ ದ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡ್ತಾರೆ. ವಿಚ್ ಲಿಮಿಟ್ಸ್ ದಿ ಟೈಮ್ ಅವೈಲೇಬಲ್ ಫಾರ್ ಡಿಬೇಟ್ ಅಂಡ್ ಲೀಡ್ಸ್ ಟು ಪೆಂಡಿಂಗ್ ಬಿಲ್ಸ್. ಇದರಿಂದ ಏನಾಗುತ್ತೆ, ಅವುಗಳಿಗೆ ಅವಶ್ಯಕವಾಗಿರೋ ಸಮಯ ಸಿಗೋದೇ ಇಲ್ಲ, ಆ ಬಿಲ್ಗಳು ಪೆಂಡಿಂಗ್ ಆಗ್ತಾ ಹೋಗುತ್ತೆ. ಈ ಆರ್ಟಿಕಲ್ ಏನ್ ನೀಡಿದ್ದಾರೆ ಅಂತಂದ್ರೆ, ಟೈಮ್ ಸ್ಪೆಂಟ್ ಆನ್ ಪ್ರೈವೇಟ್ ಮೆಂಬರ್ಸ್ ಬಿಲ್. ಎಷ್ಟು ಹೊತ್ತು 2019 ರಿಂದ 2024 ತನಕ 17th ಲೋಕಸಭಾ, ಅದರಲ್ಲಿ ಅಕಾರ್ಡಿಂಗ್ ಟು ಅನಾಲಿಸಿಸ್ ಬೈ PRS ಅನಾಲಿಸಿಸ್ ಪ್ರಕಾರ 17ನೇ ಲೋಕಸಭೆಯಲ್ಲಿ ಎಷ್ಟು ಹೊತ್ತು ಪ್ರೈವೇಟ್ ಮೆಂಬರ್ ಬಿಲ್ಗಳಿಗೆ ಅವಕಾಶ ನೀಡಿದ್ದಾರೆ ಅಂತ ನೋಡೋದಾದ್ರೆ 9.08 hours ವರ್ ಸ್ಪೆಂಟ್ ಡಿಸ್ಕಸಿಂಗ್ ಪ್ರೈವೇಟ್ ಮೆಂಬರ್ಸ್ ಬಿಲ್ಸ್ ಇನ್ ದ ಲೋಕಸಭಾ. ಲೋಕಸಭೆಯಲ್ಲಿ ಒಟ್ಟು 9.08 ಗಂಟೆಗಳನ್ನ ಮಾತ್ರ ಪ್ರೈವೇಟ್ ಮೆಂಬರ್ ಬಿಲ್ಗಾಗಿ ನೀಡಿದ್ದಾರೆ. ಇನ್ನು ರಾಜ್ಯಸಭೆಯಲ್ಲಿ 27 hours ವರ್ ಸ್ಪೆಂಟ್ ಆನ್ ಪ್ರೈವೇಟ್ ಮೆಂಬರ್ಸ್ ಬಿಲ್ ಇನ್ ದ ರಾಜ್ಯಸಭಾ. ರಾಜ್ಯಸಭೆಯಲ್ಲಿ ಎಷ್ಟು ನೀಡಿದ್ದಾರೆ? 27 ತಾಸುಗಳನ್ನ ನೀಡಿದ್ದಾರೆ. ಡಿಸ್ಪೈಟ್ ಮಲ್ಟಿಪಲ್ ಪ್ರೈವೇಟ್ ಮೆಂಬರ್ಸ್ ಬಿಲ್ಸ್ ಬೀಂಗ್ ಇಂಟ್ರೊಡ್ಯೂಸ್ಡ್. ಹಲವಾರು ಪ್ರೈವೇಟ್ ಮೆಂಬರ್ ಬಿಲ್ಗಳು ಈಗಾಗಲೇ ಇಂಟ್ರೊಡ್ಯೂಸ್ ಆಗಿವೆ, ಆದರೆ ನೋ ಪ್ರೈವೇಟ್ ಮೆಂಬರ್ಸ್ ಬಿಲ್ ಹ್ಯಾಸ್ ಬಿನ್ ಪಾಸ್ಡ್ ಇನ್ ಬೋತ್ ಹೌಸಸ್ ಸಿನ್ಸ್ 1970. 1970ರ ನಂತರ ಯಾವುದೇ ಪ್ರೈವೇಟ್ ಮೆಂಬರ್ ಬಿಲ್ಗಳು ಪಾಸ್ ಆಗಿಲ್ಲ. ಲಾಸ್ಟ್ ಸಕ್ಸಸ್ಫುಲ್ ಪ್ರೈವೇಟ್ ಬಿಲ್ ವಾಸ್ ದಿ ಸುಪ್ರೀಂ ಕೋರ್ಟ್ ಎನ್ಲಾರ್ಜ್ಮೆಂಟ್ ಆಫ್ ಕ್ರಿಮಿನಲ್ ಅಪೆಲೇಟ್ ಜ್ಯೂರಿಸ್ಡಿಕ್ಷನ್ ಬಿಲ್ ಪಾಸ್ಡ್ ಇನ್ 1968. ಕೊನೆಯ ಬಾರಿ ಯಾವಾಗ ಪ್ರೈವೇಟ್ ಮೆಂಬರ್ ಬಿಲ್ ಪಾಸ್ ಆಗಿದ್ದು? 1968ರಲ್ಲಿ. ಯಾವ ಬಿಲ್ ಅದು? ಸುಪ್ರೀಂ ಕೋರ್ಟ್ ಎನ್ಲಾರ್ಜ್ಮೆಂಟ್ ಆಫ್ ಕ್ರಿಮಿನಲ್ ಅಪೆಲೇಟ್ ಜ್ಯೂರಿಸ್ಡಿಕ್ಷನ್ ಬಿಲ್. ಇಂಪಾರ್ಟೆನ್ಸ್ ಆಫ್ ಪ್ರೈವೇಟ್ ಮೆಂಬರ್ ಬಿಲ್. ಹಾಗಾದ್ರೆ ಯಾಕೆ ಪ್ರೈವೇಟ್ ಮೆಂಬರ್ ಬಿಲ್ಗಳು ಬೇಕು? ಪ್ರೈವೇಟ್ ಮೆಂಬರ್ಸ್ ಬಿಲ್ ಸರ್ವ್ ಆಸ್ ಅನ್ ಇಂಪಾರ್ಟೆಂಟ್ ಟೂಲ್ ಫಾರ್ MPs to raise issues that may not be sufficiently addressed by the government. ಗೌರ್ಮೆಂಟ್ ಅಲ್ಲಿ ಮಿನಿಸ್ಟರ್ಗಳು ಇರ್ತಾರೆ, ಅವರು ಎಲ್ಲಾ ಕಾರ್ಯಗಳನ್ನ, ಎಲ್ಲಾ ಕುಂದುಕೊರತೆಗಳನ್ನ ನಿಭಾಯಿಸ್ತಾ ಕೂರ್ಲಿಕ್ಕೆ ಆಗೋದಿಲ್ಲ. ಹೀಗಿದ್ದಾಗ ಈ MP ಗಳಿಂದಾಗಿ ಕೆಲವೊಂದು ಅವರು ಗಮನಿಸದೆ ಬಿಟ್ಟಂತಹ ವಿಚಾರಗಳು ಸಹ ಮುಂದಕ್ಕೆ ತಂದು ಅದರ ಮೂಲಕ ಎಷ್ಟೋ ಸಮಸ್ಯೆಗಳನ್ನು ನಿವಾರಿಸಲಿಕ್ಕೆ ಸಾಧ್ಯ ಆಗುತ್ತೆ.
These bills reflect concerns and priorities of individual MPs and can highlight gaps in the government policies or legislation. ಕೆಲವೊಂದು ಸಾರಿ ಸರ್ಕಾರ ನಿಯಮಗಳನ್ನ ತರುತ್ತೆ. ಆ ನಿಯಮಗಳನ್ನ ತರುವಾಗ ಓವರ್ ಆಲ್ ಆಗಿ ಸಿಂಕ್ ಮಾಡುತ್ತೆ. ಚಿಕ್ಕ ಚಿಕ್ಕ ಗ್ಯಾಪ್ಗಳಿರೋದು ಅದರ ಗಮನಕ್ಕೆ ಬರೋದೇ ಇಲ್ಲ. ಹಾಗಿದ್ದಾಗ ಈ ಎಂಪಿಗಳು ತಮ್ಮದೇ ಒಂದು ಬಿಲ್ನ ಮೂಲಕ ಆ ಗ್ಯಾಪ್ಗಳನ್ನ ಫಿಲ್ ಮಾಡಬಹುದು. The lack of discussion and passing of these bills points to inefficiencies in how the legislative process handles private member contribution. ಅಂದ್ರೆ ಒಂದು ವೇಳೆ ಡಿಸ್ಕಷನ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಅವಾಗ ಏನಾಗುತ್ತೆ, ಈ ಒಂದು ಬಿಲ್ ಅನ್ನ ಸರಿಯಾಗಿ ಪಾಸ್ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಕೆಲವೊಂದು ಸಮಸ್ಯೆಗಳನ್ನ ನಿಭಾಯಿಸಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಕೆಲವೊಂದು ಕ್ರಿಟಿಸಿಸಮ್ ಮತ್ತು ಚಾಲೆಂಜಸ್ಗಳಿದೆ. ಏನು ಅಂತಂದ್ರೆ ಲ್ಯಾಕ್ ಆಫ್ ಅಟೆನ್ಷನ್. ಎಂಪಿಸ್ ಆರ್ ಆಫನ್ ಲೆಸ್ ಫೋಕಸ್ಡ್ ಆನ್ ಪ್ರೈವೇಟ್ ಮೆಂಬರ್ಸ್ ಬಿಲ್. ಈ ಎಂಪಿಗಳು ಕೆಲವೊಂದು ಸಾರಿ ತಮ್ಮ ಪ್ರೈವೇಟ್ ಮೆಂಬರ್ ಬಿಲ್ಗಳನ್ನ ಪಾಸ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅವರು ಅದರ ಬಗ್ಗೆ ಹೆಚ್ಚು ಗಮನವೇ ನೀಡೋದಿಲ್ಲ. ಪರ್ಟಿಕ್ಯುಲರ್ಲಿ ಬಿಕಾಸ್ ದೇ ಆರ್ ಸ್ಕೆಡ್ಯೂಲ್ಡ್ ಆನ್ ಫ್ರೈಡೇಸ್. ಮುಖ್ಯವಾಗಿ ಮೊದಲೇ ಹೇಳಿದಾಗೆ ಇದಕ್ಕೆ ಸಮಯ ನೀಡಿರೋದು ಯಾವಾಗ? ಅಲ್ಟರ್ನೇಟಿವ್ ಫ್ರೈಡೇ ಸೆಕೆಂಡ್ ಹಾಫ್ ಆಫ್ ದಿ ಸೆಷನ್ ನಲ್ಲಿ. ವೆನ್ ಎಂಪಿಸ್ ಆರ್ ಮೋರ್ ಫೋಕಸ್ಡ್ ಆನ್ ರಿಟರ್ನಿಂಗ್ ಟು ದೇರ್ ಕಾನ್ಸ್ಟಿಟ್ಯೂಯನ್ಸೀಸ್. ಆವಾಗ ಏನಾಗಿರುತ್ತೆ, ಅವರಿಗೆ ತಮ್ಮ ಕಾನ್ಸ್ಟಿಟ್ಯೂಯನ್ಸಿಗೆ ವಾಪಸ್ ಹೋಗ್ಲಿಕ್ಕೆ ಗಡಿಬಿಡಿಲಿರ್ತಾರೆ ಅವರು. ಹಾಗಾದಾಗ ಅವರು ಈ ಒಂದು ಪ್ರೈವೇಟ್ ಮೆಂಬರ್ ಬಿಲ್ ಅನ್ನ ಡಿಸ್ಕಸ್ ಮಾಡ್ತಾ ಕೂರ್ಲಿಕ್ಕೆ ಅವರಿಗೆ ತಾಳ್ಮೆ ಎಷ್ಟೋ ಸಾರಿ ಇರೋದೇ ಇಲ್ಲ. Inefficiency. Despite being introduced, these bills rarely get passed due to insufficient debate time and interest from the MPs. ಎಷ್ಟೋ ಸಾರಿ ಇಂತಹ ಬಿಲ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಸಹ ಸರಿಯಾದ ಟೈಮ್ ಸಿಗದೆ ಅಥವಾ ಅದನ್ನ ಸರಿಯಾಗಿ ಡಿಸ್ಕಸ್ ಮಾಡದೆ ಅದು ಅಲ್ಲೇ ಬಿದ್ಕೊಂಡಿರುತ್ತೆ. ಜೆ ರಮೇಶ್ MP ಇವ್ರೇನ್ ಹೇಳ್ತಾರೆ, ಸಜೆಸ್ಟ್ ದಟ್ ಸ್ಕೆಡ್ಯೂಲಿಂಗ್ ಪ್ರೈವೇಟ್ ಮೆಂಬರ್ಸ್ ಬಿಲ್ಸ್ ಫಾರ್ ಮಿಡ್ ವೀಕ್ ಡಿಸ್ಕಷನ್ಸ್ ಲೈಕ್ ವೆಡ್ನೆಸ್ಡೇಸ್ could lead to more focused debates and better outcomes. ಕೊನೆಯ ದಿನ ಫ್ರೈಡೇ ಈ ಒಂದು ಡಿಸ್ಕಷನ್ ಇಡೋ ಬದಲು ವೆಡ್ನೆಸ್ಡೇ ಬುಧವಾರ ದಿನ ಇದನ್ನ ಇಟ್ಟರೆ ಸ್ವಲ್ಪ ಹೆಚ್ಚು ರೀತಿಯಲ್ಲಿ ಇದರಿಂದ ಪರಿಣಾಮಗಳು ಉಂಟಾಗಬಹುದು ಅನ್ನೋದು ಅವರ ಒಂದು ವಾದ. ಇವಿಷ್ಟು ಈ ಆರ್ಟಿಕಲ್ ನಿಂದ ನಾವು ತಿಳ್ಕೊಳ್ಬೇಕಾದ ಅಂಶಗಳು. ಮುಂದೆ ವಯನಾಡ್ ಲ್ಯಾಂಡ್ ಸ್ಲೈಡ್ ಇನ್ ಕೇರಳ. ನಿಮಗೆಲ್ಲ ಕೆಲವು ತಿಂಗಳುಗಳ ಹಿಂದೆ ವಯನಾಡ್ನಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿರೋದ್ರ ಬಗ್ಗೆ ತಿಳಿದಿದೆ. ಈಗ ವಯನಾಡ್ ಲ್ಯಾಂಡ್ ಸ್ಲೈಡ್ಸ್ ಅ ಡಿಸಾಸ್ಟರ್ ಆಫ್ ಸಿವಿಯರ್ ನೇಚರ್ ಸೇಸ್ ಸೆಂಟರ್. ಕೇಂದ್ರ ಸರ್ಕಾರ ಏನ್ ಹೇಳಿದೆ, ಈ ವಯನಾಡ್ನಲ್ಲಿ ಆಗಿರುವ ಲ್ಯಾಂಡ್ ಸ್ಲೈಡ್ಗಳು ಡಿಸಾಸ್ಟರ್ ಆಫ್ ಸಿವಿಯರ್ ನೇಚರ್ ಅಂತ ಹೇಳಿದೆ. ಏನು ಹಾಗಂದ್ರೆ ಅಂತ ನೋಡೋಣ. ಅ ಡೆಡ್ಲಿ ಲ್ಯಾಂಡ್ ಸ್ಲೈಡ್ ಆಕರ್ಡ್ ಇನ್ ದ ವಯನಾಡ್ ರೀಜನ್ ಆಫ್ ಕೇರಳ, ಕಾಸಿಂಗ್ ಸಿಗ್ನಿಫಿಕೆಂಟ್ ಲಾಸ್ ಆಫ್ ಲೈಫ್ ಮೋರ್ ದೆನ್ 200 ಪೀಪಲ್. ವಯನಾಡ್ನಲ್ಲಿ ಆದ ದುರ್ಘಟನೆಯಿಂದ ಸುಮಾರು 200ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಮೆನಿ ಹೌಸ್ ಹೋಲ್ಡ್ಸ್ ವರ್ ರಿಲೊಕೇಟೆಡ್ ಅಂಡ್ ಪೀಪಲ್ ಲಾಸ್ಟ್ ದರ್ ಲೈವ್ಲಿಹುಡ್ಸ್. ತಮ್ಮ ಜನರು ತಮ್ಮ ಜೀವನಾಧಾರವನ್ನು ಕಳ್ಕೊಂಡಿದ್ದಾರೆ. ಅದೇ ರೀತಿ ಅವರಿಗೆ ಬೇರೆ ಯಾವುದೋ ಪ್ರದೇಶದಲ್ಲಿ ವಸತಿ ಕಲ್ಪಿಸಲಾಗಿದೆ. ದ ಇಂಪ್ಯಾಕ್ಟ್ ಆಫ್ ದಿ ಲ್ಯಾಂಡ್ ಸ್ಲೈಡ್ ವಾಸ್ ಡಿವಾಸ್ಟೇಟಿಂಗ್ ಫಾರ್ ಲೋಕಲ್ ಕಮ್ಯುನಿಟಿ. ಆ ಒಂದು ಸ್ಥಳೀಯ ಪ್ರದೇಶದ ಜನರಿಗೆ ಇದರಿಂದ ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿದೆ. ಸ್ಟೇಟ್ ಆಫ್ ಕೇರಳಸ್ ಡಿಮ್ಯಾಂಡ್. ಈಗ ಕೇರಳ ಸರ್ಕಾರ ಒಂದು ಡಿಮ್ಯಾಂಡ್ ಅನ್ನ ಇಟ್ಟಿದೆ ಸೆಂಟರ್ ಮುಂದೆ. ಇನ್ ರೆಸ್ಪಾನ್ಸ್ ಟು ದ ಲ್ಯಾಂಡ್ ಸ್ಲೈಡ್, ಕೇರಳ ಗವರ್ಮೆಂಟ್ ರಿಕ್ವೆಸ್ಟೆಡ್ ದಟ್ ಸೆಂಟ್ರಲ್ ಗವರ್ಮೆಂಟ್ ಡಿಕ್ಲೇರ್ ದ ಡಿಸಾಸ್ಟರ್ ಆಸ್ ನ್ಯಾಷನಲ್ ಕ್ಯಾಲಾಮಿಟಿ ಆರ್ ನ್ಯಾಷನಲ್ ಡಿಸಾಸ್ಟರ್. ಏನ್ ಹೇಳುತ್ತೆ ಕೇರಳ ಸರ್ಕಾರ, ಇಷ್ಟು ದೊಡ್ಡ ಮಟ್ಟದಲ್ಲಿ ಹಾನಿ ಆಗಿದೆ, ಹಾಗಾಗಿ ನೀವು ಈ ದುರ್ಘಟನೆಯನ್ನ ರಾಷ್ಟ್ರೀಯ ವಿಪತ್ತು ಎಂದು ಘೋಷಿಸಿ ಅಂತ ಹೇಳುತ್ತೆ. ಕೇರಳ ಸರ್ಕಾರದ ಒಂದು ಬೇಡಿಕೆ. ರಾಷ್ಟ್ರೀಯ ವಿಪತ್ತು ಅಂತ ಘೋಷಿಸಿದ್ರೆ ಆಗ ಸೆಂಟರ್ ಇಂದ ಹೆಚ್ಚು ಫಂಡ್ಗಳು ಬರುತ್ತೆ, ಹೆಚ್ಚು ಫಂಡ್ ಅನ್ನು ನೀಡಬೇಕಾಗುತ್ತೆ, ಮತ್ತೆ ಅದಕ್ಕೆ ಬೇರೆ ಬೇರೆ ಹೊಸ ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ಆಗ ಸೆಂಟ್ರಲ್ ಗವರ್ಮೆಂಟ್ ಏನ್ ರೆಸ್ಪಾನ್ಸ್ ಕೊಟ್ಟಿದೆ, ವೆನ್ ಡಿಸಾಸ್ಟರ್ ಲೈಕ್ ದಿಸ್ ಆಕರ್, ದ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಫಾರ್ಮ್ಸ್ ಅನ್ ಇಂಟರ್ ಮಿನಿಸ್ಟ್ರಿಯಲ್ ಸೆಂಟ್ರಲ್ ಟೀಮ್. ಆಗ ಇಂತಹ ದುರ್ಘಟನೆಗಳು ಆದಾಗ ಕೇಂದ್ರ ಸರ್ಕಾರದ ಹೋಮ್ ಅಫೇರ್ಸ್ ಗೃಹ ಸಚಿವಾಲಯ ಏನ್ ಮಾಡುತ್ತೆ, ಒಂದು ಟೀಮ್ ಅನ್ನ ರೆಡಿ ಮಾಡುತ್ತೆ, ಇಂಟರ್ ಮಿನಿಸ್ಟ್ರಿಯಲ್ ಸೆಂಟ್ರಲ್ ಟೀಮ್ ಅನ್ನ ರೆಡಿ ಮಾಡುತ್ತೆ. ಅದೇನ್ ಮಾಡುತ್ತೆ, ಟು ಅಸೆಸ್ ದ ಸಿಚುವೇಶನ್ ಅನ್ನ ನಿಧಾನವಾಗಿ ಹೇಗೆ ನಡೀತಾ ಇದೆ, ನಿಧಾನವಾಗಿ ಏನೇನು ದುರ್ಘಟನೆ ಆಗಿದೆ, ಆ ಪೂರ್ತಿ ಒಂದು ಸಿಚುವೇಶನ್ ಅನ್ನ ಅಸೆಸ್ ಮಾಡೋದು ಈ ಒಂದು ಟೀಮ್ ನ ಕೆಲಸ. ಅಂಡ್ IMCT ವಾಸ್ ಫಾರ್ಮ್ಡ್, ಅದನ್ನ ಫಾರ್ಮ್ ಮಾಡಿದ್ರು ಫಾರ್ ದಿ ವಯನಾಡ್ ಲ್ಯಾಂಡ್ ಸ್ಲೈಡ್, ಕನ್ಸಿಸ್ಟಿಂಗ್ ಆಫ್ 9 ಮೆಂಬರ್ಸ್. ಒಂದು 9 ಜನರ ಒಂದು IMCT ಅನ್ನ ಫಾರ್ಮ್ ಮಾಡಿದ್ದಾರೆ. ಟೀಮ್ ವಿಸಿಟೆಡ್ ದ ಏರಿಯಾ ಅಂಡ್ ಡಿಕ್ಲೇರ್ ದ ಲ್ಯಾಂಡ್ ಸ್ಲೈಡ್ ಅ ಡಿಸಾಸ್ಟರ್ ಆಫ್ ಸಿವಿಯರ್ ನೇಚರ್. ಇದು ದೊಡ್ಡ ಮಟ್ಟದ ದುರ್ಘಟನೆ ಹೌದು, ಬಟ್ ಇಟ್ ಡಿಡ್ ನಾಟ್ ಕ್ಲಾಸಿಫೈ ಇಟ್ ಆಸ್ ನ್ಯಾಷನಲ್ ಡಿಸಾಸ್ಟರ್. ಆದ್ರೆ ರಾಷ್ಟ್ರೀಯ ವಿಪತ್ತು ಅಂತ ಹೇಳೋ ತರ ಇಲ್ಲ ಇದು ಅಂತ ಆ ಟೀಮ್ ಹೇಳುತ್ತೆ. Similar IMCT teams were formed for the other recent disaster like heavy rainfall in Gujarat and the northeastern states. ಅಂದ್ರೆ ಈ ತರ ಟೀಮ್ ಗಳನ್ನ ಯಾವಾಗ ಮಾಡ್ತಾರೆ, ಗುಜರಾತ್ ನಲ್ಲಿ ಒಂದ್ಸಾರಿ ದೊಡ್ಡ ಮಟ್ಟದಲ್ಲಿ ಮಳೆ ಆದಾಗ್ಲೂ ಮಾಡಿದ್ರು, ಮತ್ತೆ ನಾರ್ತ್ ಈಸ್ಟರ್ನ್ ಸ್ಟೇಟ್ ಗಳಲ್ಲಿ ಕೆಲವು ದುರ್ಘಟನೆ ಆದಾಗ್ಲೂ ಇಂತಹ ಟೀಮ್ ಗಳನ್ನ ರಚಿಸಿದ್ರು. ಪ್ರಾಬ್ಲಮ್ ಏನಂತಂದ್ರೆ ಲ್ಯಾಕ್ ಆಫ್ ಕ್ಲಾಸಿಫಿಕೇಶನ್ ಫಾರ್ ಡಿಸಾಸ್ಟರ್ಸ್. ಅಂತಂದ್ರೆ
Currently, there is no official classification or legal framework in India to declare an event as national disaster in a formal way. ಒಂದು ಡಿಸಾಸ್ಟರ್ ಆಯಿತು ಅಂತಂದ್ರೆ ಅದು ರಾಷ್ಟ್ರೀಯ ವಿಪತ್ತು ಅಂತ ಹೇಗೆ ತೀರ್ಮಾನ ಮಾಡೋದು ಅನ್ನೋದ್ರ ಕುರಿತು ಯಾವುದೇ ರೀತಿ ಸರಿಯಾದ ಕ್ಲಾಸಿಫಿಕೇಶನ್ ಪ್ರೊಸೆಸ್ ಇಲ್ಲ ಇನ್ನು. ಕಾಲ್ಸ್ ಫಾರ್ ಸಚ್ ಡಿಕ್ಲರೇಷನ್ ಹ್ಯಾವ್ ಬಿನ್ ಮೇಡ್ ಇನ್ ದ ಪಾಸ್ಟ್. ಹಲವಾರು ರಾಜ್ಯಗಳು ತಮ್ಮ ಒಂದು ವಿಪತ್ತುಗಳನ್ನ ರಾಷ್ಟ್ರೀಯ ವಿಪತ್ತು ಅಂತ ಘೋಷಿಸಿ ಅಂತ ಹಲವಾರು ಸಾರಿ ಬೇಡಿಕೆ ಇಟ್ಟಿವೆ. ಬಟ್ ದ ಗವರ್ಮೆಂಟ್ ಹ್ಯಾಸ್ ರಿಫ್ರೇನ್ಡ್ ಫ್ರಮ್ ಡೂಯಿಂಗ್. ಆದ್ರೆ ಸರ್ಕಾರ ಅದರ ಬಗ್ಗೆ ಯಾವುದೇ ರೆಸ್ಪಾಂಡ್ ಮಾಡಲಿಲ್ಲ. ಸೊ ಡ್ಯೂ ಟು ದಿ ಅಬ್ಸೆನ್ಸ್ ಆಫ್ ಫಾರ್ಮಲ್ ಕ್ಲಾಸಿಫಿಕೇಶನ್ ಸಿಸ್ಟಮ್, ಅಂದ್ರೆ ಒಂದು ಕ್ಲಾಸಿಫಿಕೇಶನ್ ಮಾಡ್ಲಿಕ್ಕೆ ಒಂದು ಸಿಸ್ಟಮೇ ಇಲ್ಲದೆ ಇರುವಾಗ ಸರ್ಕಾರ ಈ ರೀತಿ ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟು ತಪ್ಪಿಸ್ಕೊಳ್ಳುತ್ತೆ. ಕ್ಲಾಸಿಫಿಕೇಶನ್ ಆಫ್ ಡಿಸಾಸ್ಟರ್ಸ್ ಇದು ನೋಡೋದಾದ್ರೆ, ಡಿಸಾಸ್ಟರ್ಸ್ ಆರ್ ಜನರಲಿ ಕ್ಲಾಸಿಫೈಡ್ ಅಂಡರ್ existing guidelines such as the National Disaster Response Fund and the State Disaster Response Fund. NDRF ಮತ್ತು SDRF ನ ಮೂಲಕ ಡಿಸಾಸ್ಟರ್ ಗಳನ್ನ ಎರಡು ರೀತಿ ವಿಂಗಡಿಸ್ತಾರೆ. SDRF ಫಂಡ್ಸ್ ಆರ್ ಅವೈಲೇಬಲ್ ಅಟ್ ದ ಸ್ಟೇಟ್ ಲೆವೆಲ್. SDRF ಅಂತಂದ್ರೆ ಸ್ಟೇಟ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್. ಇದು ರಾಜ್ಯ ಮಟ್ಟದಲ್ಲಿ ಲಭ್ಯ ಇರುತ್ತೆ ಫಾರ್ ಇಮಿಡಿಯೇಟ್ ರಿಲೀಫ್. ತಕ್ಷಣ ಬೇಕಾಗಿರೋ ಪರಿಹಾರ ಕಾರ್ಯಕ್ರಮಗಳಿಗಾಗಿ SDRF ಅನ್ನು ಉಪಯೋಗಿಸಿಕೊಳ್ತಾರೆ. ಅಡಿಷನಲ್ ಫಂಡ್ಸ್ ಕ್ಯಾನ್ ಬಿ ಅಲೋಕೇಟೆಡ್ ಫ್ರಮ್ NDRF. ಇದಕ್ಕಿಂತ ಹೆಚ್ಚಿನ ಫಂಡ್ಗಳು ಬೇಕಾಗಿದ್ರೆ ಅದನ್ನ NDRF ನಿಂದ ತಗೊಳ್ತಾರೆ ಅಟ್ ದಿ ನ್ಯಾಷನಲ್ ಲೆವೆಲ್. ಬಟ್ ದಿಸ್ ರಿಕ್ವೈರ್ಸ್ ಅನ್ ಇವ್ಯಾಲ್ಯುಯೇಷನ್ ಅಂಡ್ ಎಸ್ಟಿಮೇಷನ್ ಆಫ್ ದಿ ಡ್ಯಾಮೇಜ್ ಬೈ ಅನ್ IMCT. ಈ ಮೊದಲೇ ಹೇಳಿದಾಗೆ ಒಂದು ಕಮಿಟಿ, ಒಂದು ಟೀಮ್ ಬಂದು ಆ ಒಂದು ದುರ್ಘಟನೆಯನ್ನ ಇವ್ಯಾಲ್ಯುಯೇಟ್ ಮಾಡಬೇಕು, ಪರೀಕ್ಷೆ ಮಾಡಬೇಕು. ಆ ದುರ್ಘಟನೆಯ ತೀವ್ರತೆಯನ್ನ ಸರಿಯಾಗಿ ಎಷ್ಟು ಯಾವ ಮಟ್ಟದಲ್ಲಿದೆ ಅನ್ನೋದನ್ನ ಪರೀಕ್ಷಿಸಿದಾಗ ಮಾತ್ರ ಅವ್ರೇನ್ ಮಾಡ್ತಾರೆ, ಹೆಚ್ಚಿನ ಮಟ್ಟದ ಫಂಡ್ ಗಳನ್ನ ರಿಲೀಸ್ ಮಾಡ್ತಾರೆ. Since the Kerala government's request to declare the landslide as national disaster was not met, ಏನಾಗಿದೆ, ಕೇರಳ ರಿಕ್ವೆಸ್ಟ್ ಕಳಿಸಿದೆ, ಆದ್ರೆ ಏನಾಗಿದೆ, ಆ ಕಮಿಟಿ ಏನ್ ಹೇಳಿದೆ, ಇದು ನ್ಯಾಷನಲ್ ಡಿಸಾಸ್ಟರ್ ಅಲ್ಲ ಅಂತ ಹೇಳಿದೆ. IMCT ಕ್ಯಾಟಗರೈಸ್ ದ ಇವೆಂಟ್ ಆಸ್ ಸಿವಿಯರ್ ಡಿಸಾಸ್ಟರ್ ಇನ್ಸ್ಟೆಡ್. ಈಗ ಒಂದು ಸಿವಿಯರ್ ಆದ ಡಿಸಾಸ್ಟರ್ ಅಷ್ಟೇ ಇದು, ರಾಷ್ಟ್ರೀಯ ವಿಪತ್ತು ಅಂತ ಘೋಷಿಸುವ ಅಷ್ಟು ದೊಡ್ಡ ಮಟ್ಟದಲ್ಲಿ ಇದು ಆಗಿಲ್ಲ ಅನ್ನೋದು ಆ ಒಂದು ಕಮಿಟಿ, ಆ ಒಂದು ಟೀಮ್ ನ ಹೇಳಿಕೆ. ಇವಿಷ್ಟು ಇವತ್ತಿನ ಮೇನ್ಸ್ಗೆ ಅಥವಾ ಬೇರೆ ಬೇರೆ ಅಂಶಗಳನ್ನು ನಾವು ಚರ್ಚೆ ಮಾಡಿದ್ದೇವೆ ಎಷ್ಟೊತ್ತು. ಈಗ ಪ್ರಿಲಿಮ್ಸ್ ಸ್ಪೆಸಿಫಿಕ್ ಆಗಿ ಕೆಲವೊಂದು ಅಂಶಗಳನ್ನು ನೋಡ್ತಾ ಹೋಗೋಣ. ಮೊದಲನೇದು ಫಿಶಿಂಗ್ ಕ್ಯಾಟ್. ಫಿಶಿಂಗ್ ಕ್ಯಾಟ್ ಯಾಕೆ ನ್ಯೂಸ್ ಅಲ್ಲಿ ಇದೆ? ಸೆಕೆಂಡ್ ಫಿಶಿಂಗ್ ಕ್ಯಾಟ್ ಸೆನ್ಸಸ್ ಇಸ್ ಎಕ್ಸ್ಪೆಕ್ಟೆಡ್ ಟು ಬಿ ಕಂಪ್ಲೀಟೆಡ್ ಸೂನ್. ಎರಡನೇ ಫಿಶಿಂಗ್ ಕ್ಯಾಟ್ ನ ಜನಗಣತಿ ಆದಷ್ಟು ಬೇಗ ಪೂರ್ಣಗೊಳ್ಳುವ ಹಂತದಲ್ಲಿದೆ. ಹ್ಯಾಬಿಟ್ಯಾಟ್ ಎಲ್ಲೆಲ್ಲಿ ವಾಸಿಸುತ್ತವೆ? ವೆಟ್ಲ್ಯಾಂಡ್ಸ್, ಕಲ್ಟಿವೇಟೆಡ್ ಗ್ರಾಸ್ ಲ್ಯಾಂಡ್ಸ್ ಅಂಡ್ ಅಗ್ರಿಕಲ್ಚರಲ್ ಏರಿಯಾಸ್. ಜೌಗು ಪ್ರದೇಶಗಳು, ಕೆಲವೊಂದು ಹುಲ್ಲುಗಾವಲುಗಳಲ್ಲಿ, ಬೆಳೆಸಿದ ಹುಲ್ಲುಗಾವಲುಗಳಲ್ಲಿ ಮತ್ತೆ ಕೆಲವು ಕೃಷಿ ಭೂಮಿಗಳಲ್ಲಿ ಇವು ವಾಸಿಸುತ್ತವೆ. ಗ್ಲೋಬಲ್ ಡಿಸ್ಟ್ರಿಬ್ಯೂಷನ್ ಜಾಗತಿಕವಾಗಿ ಎಲ್ಲೆಲ್ಲಿ ಇವು ಕಂಡು ಬರುತ್ತೆ ಅಂತಂದ್ರೆ, ಫೌಂಡ್ ಮೇನ್ಲಿ ಇನ್ ಸೌತ್ ಈಸ್ಟ್ ಏಷ್ಯಾ, ಇಂಡಿಯಾ, ಶ್ರೀಲಂಕಾ, ಬಾಂಗ್ಲಾದೇಶ್, ವಿಯೆಟ್ನಾಂ, ಥೈಲ್ಯಾಂಡ್, ಪಾಕಿಸ್ತಾನ್, ಕಾಂಬೋಡಿಯಾ ಅಂಡ್ ನಾರ್ದರ್ನ್ ಹಿಮಾಲಯನ್ ಫೂಟ್ ಹಿಲ್ಸ್. ಈ ಎಲ್ಲಾ ಪ್ರದೇಶಗಳಲ್ಲಿ ಇವು ಕಂಡು ಬರುತ್ತವೆ. ಡಿಸ್ಟ್ರಿಬ್ಯೂಷನ್ ಇನ್ ಇಂಡಿಯಾ, ಭಾರತದಲ್ಲಿ ಸುಂದರ್ಬನ್ಸ್ ಮ್ಯಾಂಗ್ರೋವ್ ಫಾರೆಸ್ಟ್, ಸುಂದರ್ಬನ್ಗಳ ಮ್ಯಾಂಗ್ರೋವ್ ಕಾಡುಗಳಲ್ಲಿ ಇವು ಕಂಡು ಬರುತ್ತವೆ. ಗಂಗಾ ಅಂಡ್ ಬ್ರಹ್ಮಪುತ್ರ ರಿವರ್ ವ್ಯಾಲೀಸ್, ಗಂಗಾ ಮತ್ತು ಬ್ರಹ್ಮಪುತ್ರ ನದಿ ಕಣಿವೆಯಲ್ಲಿ, ವೆಸ್ಟರ್ನ್ ಘಾಟ್ಸ್ ಪಶ್ಚಿಮ ಘಟ್ಟಗಳಲ್ಲೂ ಇವು ಕಂಡು ಬರುತ್ತವೆ. ಇವರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಇವರ ಗುಣಲಕ್ಷಣಗಳು ಅಂತಂದ್ರೆ, ಎಕ್ಸಲೆಂಟ್ ಸ್ವಿಮ್ಮರ್ ಕ್ಯಾಚಸ್ ಫಿಶ್. ಇಲ್ಲಿ ನೋಡಿದ ಹಾಗೆ ಅದ್ಭುತವಾದ ಈಜುಗಾರರು ಈ ಬೆಕ್ಕುಗಳು. ಮತ್ತೆ ಮೀನುಗಳನ್ನ ಹಿಡಿದು ತಿನ್ನುತ್ತವೆ. ನಾಕ್ಟರ್ನಲ್ ಅಂತಂದ್ರೆ ಆಕ್ಟಿವ್ ಮೋಸ್ಟ್ಲಿ ಎಟ್ ನೈಟ್, ರಾತ್ರಿಯ ಹೊತ್ತಿನಲ್ಲಿ ಹೆಚ್ಚು ಆಕ್ಟಿವ್ ಆಗಿರುತ್ತವೆ ಇವು. ಪ್ರೇಸ್ ಆನ್ ಫ್ರಾಗ್ಸ್, ಕ್ರಸ್ಟೇಷಿಯನ್ಸ್. ಇವರ ಆಹಾರಗಳು ಯಾವ್ದು? ಕಪ್ಪೆ, ಫ್ರಾಗ್ಸ್. ಕ್ರಸ್ಟೇಷಿಯನ್ ಅಂತಂದ್ರೆ ಸ್ಮಾಲ್ ಅಕ್ವಾಟಿಕ್ ಕ್ರಿಯೇಚರ್ಸ್, ಚಿಕ್ಕ ಚಿಕ್ಕ ಜಲಚರ ಜೀವಿಗಳು. ಸ್ನೇಕ್ಸ್, ಹಾವುಗಳು. ಬರ್ಡ್ಸ್ ಅಂಡ್ ಸ್ಕ್ಯಾವೆಂಜರ್ಸ್ ಕಾರ್ಕಾಸಸ್ ಅಂತಂದ್ರೆ ರಿಮೈನಿಂಗ್ ಆಫ್ ಲಾರ್ಜ್ ಡೆಡ್ ಅನಿಮಲ್ಸ್. ಯಾವುದೊಂದು ದೊಡ್ಡ ಪ್ರಾಣಿ ಸತ್ತು ಹೋದ ನಂತರ ಕೆಲವು ಪ್ರಾಣಿಗಳು ಆ ಒಂದು ಸತ್ತು ಹೋಗಿರೋ ಪ್ರಾಣಿನ ತಿಂದಿವೆ, ಆದ್ರೆ ಉಳಿದಿರುತ್ತಲ್ವಾ ಅದನ್ನು ಸಹ ಇವು ತಿನ್ನುತ್ತವೆ. ನೆಕ್ಸ್ಟ್ ಬ್ರೀಡ್ಸ್ ಇಯರ್ ರೌಂಡ್. ಇವರಿಗೆ ನಿರ್ದಿಷ್ಟವಾಗಿ ಇಂಥ ಒಂದು ಸಂದರ್ಭದಲ್ಲೇ ಬ್ರೀಡ್ ಆಗುತ್ತೆ ಅಂತಲ್ಲ, ಇಡೀ ವರ್ಷದಲ್ಲಿ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಇವರು ಹೊಸ ಮರಿಯನ್ನ ಹಾಕಬಹುದು. ಕನ್ಸರ್ವೇಷನ್ ಸ್ಟೇಟಸ್ ಏನು? ಕನ್ಸರ್ವೇಷನ್ ಸ್ಟೇಟಸ್ IUCN ಎಂಡೇಂಜರ್ಡ್ ಆಗಿದೆ. ಇವರ IUCN ಸ್ಟೇಟಸ್ ಏನು? ಎಂಡೇಂಜರ್ಡ್. ಸೈಟ್ಸ್ ಏನ್ ಹೇಳುತ್ತೆ? ಅಪೆಂಡಿಕ್ಸ್ 2 ದಲ್ಲಿ ಇದನ್ನ ಸೇರಿಸಿದೆ. ಇಂಡಿಯನ್ ವೈಲ್ಡ್ ಲೈಫ್ ಆಕ್ಟ್ ಪ್ರಕಾರ ಇವು ಸ್ಕೆಡ್ಯೂಲ್ 1 ಗೆ ಸೇರುತ್ತವೆ. ದಿಸ್ ಫಿಶಿಂಗ್ ಕ್ಯಾಟ್ ಇಸ್ ಕ್ರೂಷಿಯಲ್ ಫಾರ್ ವೆಟ್ಲ್ಯಾಂಡ್ ಎಕೋಸಿಸ್ಟಮ್ಸ್. ಯಾವುದಕ್ಕೆ ಇವು ಅತ್ಯಂತ ಕ್ರೂಷಿಯಲ್? ವೆಟ್ಲ್ಯಾಂಡ್, ಜೌಗು ಪ್ರದೇಶಗಳಿಗೆ ಇವು ಅತ್ಯಂತ ಬಹಳ ಮುಖ್ಯವಾದ ಪ್ರಾಣಿಗಳು. ಬಟ್ ಫೇಸಸ್ ಥ್ರೆಟ್ಸ್ ಲೈಕ್ ಹ್ಯಾಬಿಟ್ಯಾಟ್ ಲಾಸ್ ಅಂಡ್ ಪೋಚಿಂಗ್. ಅಂದ್ರೆ ಹ್ಯಾಬಿಟ್ಯಾಟ್ ಲಾಸ್, ಅವರ ವಾಸದ ಪ್ರದೇಶಗಳು ಸಹ ಮರೆಯಾಗ್ತಾ ಇವೆ. ವಾಸ್ತವ್ಯ ಪ್ರದೇಶಗಳನ್ನ ಬೇರೆ ಬೇರೆ ಕಾರಣಗಳಿಂದ ಜನರು ಆಕ್ರಮಿಸಿಕೊಳ್ತಾ ಇದ್ದಾರೆ. ಮತ್ತು ಪೋಚಿಂಗ್, ಬೇಟೆಯ ಮೂಲಕವೂ ಸಹ ಇವರ ಸಂತತಿ ಕಡಿಮೆ ಆಗ್ತಾ ಇದೆ.
ಇನ್ನು ಎರಡನೇ ಅಂಶ ನೋಡೋದಾದ್ರೆ ಉರುಸ್ ಫೆಸ್ಟಿವಲ್ ಬಗ್ಗೆ ಕೆಲವು ಮಾಹಿತಿಗಳಿದೆ. ಉರುಸ್ ಫೆಸ್ಟಿವಲ್ ಇಸ್ ಅನ್ ಆನ್ಯುವಲ್ ಇವೆಂಟ್ ಹೆಲ್ಡ್ ಇನ್ ಅಜ್ಮೀರ್, ರಾಜಸ್ಥಾನ್. ಎಲ್ಲಿ ನಡೆಯುತ್ತೆ ಇದು ಉರುಸ್ ಅನ್ನೋ ಒಂದು ಉತ್ಸವ? ರಾಜಸ್ಥಾನದ ಅಜ್ಮೀರ್ನಲ್ಲಿ. ಟು ಮಾರ್ಕ್ ದ ಡೆತ್ ಆನಿವರ್ಸರಿ ಆಫ್ ಸೂಫಿ ಸೇಂಟ್ ಹಜರತ್ ಖ್ವಾಜಾ ಮೊಯಿನುದ್ದೀನ್ ಚಿಸ್ತಿ. ಸೂಫಿ ಸಂತರಾದ ಹಜರತ್ ಖ್ವಾಜಾ ಮೊಯಿನುದ್ದೀನ್ ಚಿಸ್ತಿಯವರ ಡೆತ್ ಆನಿವರ್ಸರಿ, ಪುಣ್ಯತಿಥಿಯ ದಿನ ಈ ಒಂದು ಉರುಸ್ ಫೆಸ್ಟಿವಲ್ ನಡೆಯುತ್ತೆ. ಅಬೌಟ್ ಖ್ವಾಜಾ ಮೊಯಿನುದ್ದೀನ್ ಚಿಸ್ತಿ, ಯಾರು ಇವರು? ಇವರು ಬಾರ್ನ್ ಇನ್ 1143 ಅಂತಂದ್ರೆ 1143ನೇ ಇಸವಿಯಲ್ಲಿ ಇವರು ಹುಟ್ಟಿದ್ರು. ಇನ್ ಪರ್ಷಿಯಾ ದೇಶದಲ್ಲಿ ಹುಟ್ಟಿದ್ರು. ಮಾಡರ್ನ್ ಡೇ ಇರಾನ್, ಈಗಿನ ಇರಾನ್ನಲ್ಲಿ. ಬಿಲೀವ್ ಟು ಬಿ ಡಿಸೆಂಡೆಂಟ್ ಆಫ್ ಪ್ರೊಫೆಟ್ ಮಹಮ್ಮದ್. ಇವರು ಪ್ರವಾದಿ ಮೊಹಮ್ಮದರ ವಂಶಸ್ಥರು ಅಂತ ನಂಬಿದ್ದಾರೆ. ಅದನ್ನ ಹೇಳ್ತಾರೆ, ಪ್ರವಾದಿ ಮೊಹಮ್ಮದರ ವಂಶಸ್ಥರು ಅಂತ ಇವರನ್ನ ಕರೆಯಲಾಗುತ್ತೆ. ಎಜುಕೇಟೆಡ್ ಇನ್ ಬುಖಾರ ಅಂಡ್ ಸಮರ್ಕಂಡ್. ಉಜ್ಬೇಕಿಸ್ತಾನದಲ್ಲಿರೋ ಬುಖಾರ ಮತ್ತೆ ಸಮರ್ಕಂಡ್ ನಲ್ಲಿ ಇವರು ಶಿಕ್ಷಣವನ್ನ ಪಡ್ಕೊಳ್ತಾರೆ. ಆಫ್ಟರ್ ಮೀಟಿಂಗ್ ದ ಮಿಸ್ಟಿಕ್ ಇಬ್ರಾಹಿಂ ಕಾಂಡೋಜಿ, he began a spiritual journey and was initiated into ಚಿಸ್ತಿ ಸೂಫಿ ಆರ್ಡರ್. ಇಬ್ರಾಹಿಂ ಕಾಂಡೋಜಿ ಅವರನ್ನ ಮೀಟ್ ಮಾಡಿದ ನಂತರ ಅವರ ಆಧ್ಯಾತ್ಮಿಕ ಪಯಣ ಶುರುವಾಗುತ್ತೆ. ಅಲ್ಲಿಂದ ಚಿಸ್ತಿ ಸೂಫಿ ಆರ್ಡರ್ಗೆ ಇವರು ಸೇರ್ಕೊಳ್ತಾರೆ. ಆ ಒಂದು ಚಿಸ್ತಿ ಸೂಫಿ ಆರ್ಡರ್ ಇವರಿಂದ ಶುರುವಾಗುತ್ತೆ. ಹಿ ಅರೈವ್ಡ್ ಅಜ್ಮೀರ್ ಇನ್ 1192 CE, 1192ರಲ್ಲಿ ಅವರು ಅಜ್ಮೀರ್ಗೆ ಬರ್ತಾರೆ. ಡ್ಯೂರಿಂಗ್ ದ ಡಿಕ್ಲೈನ್ ಆಫ್ ದಿ ಚೌಹಾನ್ ಡೈನೆಸ್ಟಿ. ಆ ಸಂದರ್ಭದಲ್ಲಿ ಚೌಹಾನ್ ಡೈನೆಸ್ಟಿ ಡಿಕ್ಲೈನ್ ಆಗ್ತಾ ಇತ್ತು. ಫೇಮಸ್ ಡಿಸಿಪಲ್ಸ್ ಇನ್ಕ್ಲೂಡ್ ಕುತುಬುದ್ದೀನ್ ಬಖ್ತಿಯಾರ್ ಖಾಕಿ, ಬಾಬಾ ಫರೀದುದ್ದೀನ್ ಅಂಡ್ ನಿಜಾಮುದ್ದೀನ್ ಔಲಿಯಾ. ಇವರ ಮುಖ್ಯ ಶಿಷ್ಯರು ಯಾರಂತಂದ್ರೆ ಕುತುಬುದ್ದೀನ್ ಬಖ್ತಿಯಾರ್ ಖಾಕಿ, ಬಾಬಾ ಫರೀದುದ್ದೀನ್ ಅಂಡ್ ನಿಜಾಮುದ್ದೀನ್ ಔಲಿಯಾ. ಕಾಂಟ್ರಿಬ್ಯೂಷನ್ ಅಂಡ್ ಟೀಚಿಂಗ್ಸ್, ಇವರ ಕೊಡುಗೆಗಳು ಮತ್ತೆ ಕೆಲವೊಂದು ಟೀಚಿಂಗ್ಗಳು ಏನೇಂತಂದ್ರೆ ಪ್ರೊಪಗೇಟೆಡ್ ಇಸ್ ಸೂಫಿಸಮ್ ಅನ್ನ ಮುಖ್ಯವಾಗಿ ಎಲ್ಲ ಕಡೆ ಇವರು ಹರಡಿದ್ರು. ಫೋಕಸಿಂಗ್ ಆನ್ ಡಿವೈನ್ ಲವ್, ಹ್ಯೂಮನ್ ಸರ್ವಿಸ್ ಅಂಡ್ ಇಕ್ವಾಲಿಟಿ ವಿತ್ ಇನ್ ಇಸ್ಲಾಂ. ಭಗವಂತನ ಮೇಲಿನ ಪ್ರೇಮ ಅಥವಾ ಡಿವೈನ್ ಲವ್, ಹ್ಯೂಮನ್ ಸರ್ವಿಸ್, ಬೇರೆಯವರಿಗೆ ಸೇವೆ ಮಾಡೋದು, ಮತ್ತೆ ಇಕ್ವಾಲಿಟಿ ವಿತ್ ಇನ್ ಇಸ್ಲಾಂ, ಸಮಾನತೆಯ ಅಂಶಗಳನ್ನು ಇವರು ಎಲ್ಲ ಕಡೆ ಹರಡಿದರು. ಪ್ರಮೋಟೆಡ್ ಇಂಟರ್ಫೇತ್ ಹಾರ್ಮೋನಿ ಬೈ ಎಂಗೇಜಿಂಗ್ ವಿತ್ ಹಿಂದೂ ಮಿಸ್ಟಿಕ್ಸ್, ರಿಜೆಕ್ಟಿಂಗ್ ರಿಲಿಜಿಯಸ್ ಆರ್ಥೋಡಕ್ಸಿ. ಅಂದ್ರೆ ಕೆಲವು ಧರ್ಮಗಳ ಸಂಪ್ರದಾಯವಾದವನ್ನ ತೊಡೆದು ಹಾಕಿ ಬೇರೆ ಧರ್ಮದವರ ಜೊತೆಯೂ ಸಹ ಸೌಹಾರ್ದತೆಯಿಂದ ಇರಬೇಕು ಅನ್ನೋದು ಇವರ ಒಂದು ಮುಖ್ಯ ಅಂಶವಾಗಿತ್ತು. ಅರ್ನ್ಡ್ ದ ಟೈಟಲ್ ಗರೀಬ್ ನವಾಜ್, ಫ್ರೆಂಡ್ ಆಫ್ ದ ಪುವರ್ ಫಾರ್ ಹಿಸ್ ಸೆಲ್ಫ್ಲೆಸ್ ಸರ್ವಿಸ್. ಹಲವಾರು ವಾಹನಗಳಿಂದ ಇವರನ್ನ HKGN ಅಂತ ಬರೆದಿರ್ತಾರೆ, ನೀವು ನೋಡಿರಬಹುದು. ಹಜರತ್ ಖ್ವಾಜಾ ಗರೀಬ್ ನವಾಜ್ ಅಂತ. ಇವರನ್ನ ಗರೀಬ್ ನವಾಜ್ ಅಂತ ಕರೆಯೋದು ಈ ಒಂದು ಸಂತರನ್ನ. ಹಾಗಾಗಿ ಇವರ ಹೆಸರು ನೆನ್ಪಿಟ್ಕೊಳ್ಳಿ, ಹಜರತ್ ಖ್ವಾಜಾ ಮೊಯಿನುದ್ದೀನ್ ಚಿಸ್ತಿ. HKGN ಅಂತ ಬರೆದಿರೋದನ್ನ ನೀವು ನೋಡಿರ್ಬಹುದು. ಅಂದ್ರೆ ಗರೀಬ್ ನವಾಜ್, ಫ್ರೆಂಡ್ ಆಫ್ ದ ಪುವರ್ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಲಿಗೆಸಿ ಏನು? ರೆವರ್ಡ್ ಬೈ ಮೊಘಲ್ ಎಂಪರರ್ ಅಕ್ಬರ್ ಸಹ ಇವರ ಆರಾಧನೆಯನ್ನು ಮಾಡ್ತಾ ಇದ್ದ. ಹೂ ಮೇಡ್ ಪಿಲಿಗ್ರಿಮೇಜಸ್ ಟು ಹಿಸ್ ಶ್ರೈನ್. ಇವರ ಒಂದು ಮುಖ್ಯವಾದ ಸ್ಥಳಗಳಿಗೆ ಅಕ್ಬರ್ ಆಗಾಗ ಭೇಟಿ ಕೊಡ್ತಾ ಇದ್ದ. ಇವಿಷ್ಟು ಇವತ್ತಿನ ಮುಖ್ಯ ಅಂಶಗಳು. ಇನ್ನು ಮೇನ್ಸ್ಗಾಗಿ ನಿಮಗೆ ಒಂದು ಕ್ವಶನ್ ಇದೆ. ಡಿಸ್ಕಸ್ ದಿ ಚಾಲೆಂಜಸ್ ಫೇಸ್ಡ್ ಬೈ ಪ್ರೈವೇಟ್ ಮೆಂಬರ್ಸ್ ಇನ್ ಇಂಟ್ರೊಡ್ಯೂಸಿಂಗ್ ಅಂಡ್ ಪಾಸಿಂಗ್ ಬಿಲ್ಸ್ ಇನ್ ದಿ ಇಂಡಿಯನ್ ಪಾರ್ಲಿಮೆಂಟ್, ಹೈಲೈಟಿಂಗ್ ದ ಲಿಮಿಟೇಷನ್ಸ್ ಇನ್ ದರ್ ಎಫೆಕ್ಟಿವ್ನೆಸ್. ಪ್ರೈವೇಟ್ ಮೆಂಬರ್ಗಳು ತಮ್ಮ ಬಿಲ್ಗಳನ್ನು ಪಾಸ್ ಮಾಡುವಾಗ ಏನೇನು ತೊಂದರೆಗಳನ್ನು ಅನುಭವಿಸ್ತಾರೆ ಮತ್ತೆ ಯಾವ್ಯಾವ ಲಿಮಿಟೇಷನ್ಗಳಿದೆ ಅನ್ನೋದನ್ನ ಡಿಸ್ಕಸ್ ಮಾಡಿ ಅಂತ ಈ ಒಂದು ಕ್ವಶನ್ ಹೇಳುತ್ತೆ. ಪ್ರಿಲಿಮ್ಸ್ಗಾಗಿ ವಿತ್ ರೆಫರೆನ್ಸ್ ಟು ಡಿಜಿಟಲ್ ಪೇಮೆಂಟ್ಸ್ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಡಿಜಿಟಲ್ ಪೇಮೆಂಟ್ಗಳಿಗೆ ಸಂಬಂಧಿಸಿದ ಹಾಗೆ ಯಾವ್ಯಾವ ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಆಗಿದೆ? ಭೀಮ್ ಆಪ್ ಅಲೋಸ್ ದಿ ಯೂಸರ್ ಟು ಟ್ರಾನ್ಸ್ಫರ್ ಮನಿ ಟು ಎನಿವನ್ ವಿತ್ UPI ಎನೇಬಲ್ಡ್ ಬ್ಯಾಂಕ್ ಅಕೌಂಟ್. ಭೀಮ್ ಆಪ್ ಅಲ್ಲಿ ಏನ್ ಮಾಡಬಹುದು? UPI ಮೂಲಕ ಮನಿಯನ್ನ ಟ್ರಾನ್ಸ್ಫರ್ ಮಾಡಬಹುದು. ವೈಲ್ a chip in debit card has 4-factor authentication, Beam app has only 2-factor authentication. ಭೀಮ್ ಆಪ್ ಕೇವಲ 2 ಫ್ಯಾಕ್ಟರ್ಗಳ ಅಥೆಂಟಿಕೇಶನ್ ಹೊಂದಿದೆ, ಆದರೆ ಚಿಪ್ ಪಿನ್ ಡೆಬಿಟ್ ಕಾರ್ಡ್ ನಲ್ಲಿ 4 ಫ್ಯಾಕ್ಟರ್ಗಳ ಅಥೆಂಟಿಕೇಶನ್ ಇರುತ್ತೆ ಅಂತ ಈ ಒಂದು ಸ್ಟೇಟ್ಮೆಂಟ್ ಹೇಳುತ್ತೆ. ಹಾಗಾಗಿ ಈ ಸ್ಟೇಟ್ಮೆಂಟ್ಗಳಲ್ಲಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟು? 1 only, 2 only, both 1 and 2, neither 1 or 2. ಸರಿಯಾದ ಉತ್ತರ ಗೊತ್ತಿದ್ರೆ ಕಮೆಂಟ್ ಮಾಡಿ, ಉತ್ತರ ಗೊತ್ತಿಲ್ಲದೆ ಇದ್ರೆ ತಿಳಿದುಕೊಂಡು ಕಮೆಂಟ್ ಮಾಡಿ. ಇಷ್ಟು ಹೊತ್ತಿನ ತನಕ ಕೇಳಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.